ಇಷ್ಟವಾದಂತಹ ಈ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿದಂತಹ ಸಂಘಟನೆಯ ನಾಯಕರೇ, ಉಲಮಾಗಳೇ ಹಾಗೂ ಇಂತಹ ಒಂದು ಮಹತ್ವ ತುಂಬಿದಂತಹ ಸಮಾವೇಶಕ್ಕೆ ಆಗಮಿಸಿದಂತಹ ವಿದ್ಯಾರ್ಥಿಗಳೇ, ಅಲ್ಲಾಹು ತಾಲ ನಮಗೆಲ್ಲರಿಗೆ ಅಲ್ಲಾಹನ ಪ್ರಕಾಶವಾಗಿರುವಂತಹ ಇಲ್ಮ್ ಅದನ್ನು ನೀಡಿ ಅನುಗ್ರಹಿಸಲಿ ಮತ್ತು ತಕ್ವಾದೊಂದಿಗೆ ಬದುಕಲಿಕ್ಕೆ ಅಲ್ಲಾಹು ತಾಲ ನಮಗೆಲ್ಲರಿಗೆ ತೌಫೀಕನ್ನು ನೀಡಲಿ. ಬ್ಯೂಟಿ ಆಫ್ ಇಸ್ಲಾಂ ಎಂಬ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಬಯಸ್ತಾ ಇದ್ದೇನೆ. ಇಸ್ಲಾಮಿನ ಸೌಂದರ್ಯ. ಇನ್ನದ್ದೀನ ಇಂದಲ್ಲಾಹಿಲ್ ಇಸ್ಲಾಂ. ಅಲ್ಲಾಹನ ಬಳಿ ಸ್ವೀಕಾರಾರ್ಹವಾದಂತಹ ದೀನ್ ಅದು ಇಸ್ಲಾಂ ಆಗಿದೆ. ಇಸ್ಲಾಮಿನ ಸೌಂದರ್ಯವು ಇಸ್ಲಾಂ ಒಳಗೊಂಡಂತಹ ಅನೇಕಾರು ವಿಷಯಗಳಲ್ಲಿ ಪ್ರತಿಬಿಂಬಿಸುತ್ತದೆ. ಪ್ರಥಮವಾಗಿ ಇಸ್ಲಾಮಿಗೆ ಒಂದು ಸ್ಪಷ್ಟವಾದಂತಹ ಇತಿಹಾಸವಿದೆ. ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ, ಅನೇಕ ಮತಗಳಿವೆ. ಈ ಎಲ್ಲ ಧರ್ಮಗಳ ನಡುವೆ ಮನುಕುಲದ ಆರಂಭದಿಂದ ಹಿಡಿದು ಈ ತನಕ ಇರುವಂತಹ ಯಾವುದೇ ಅಂತ್ಯಕಂತ್ಯಗಳಿಲ್ಲದ, ಊಹಾಪೋಹಗಳಿಲ್ಲದ, ಕಟ್ಟುಕಥೆಗಳಿಲ್ಲದ, ಮನುಷ್ಯನ ಬುದ್ಧಿಗೆ ಎಟಕುವಂತಹ ಸ್ಪಷ್ಟವಾದಂತಹ ಚರಿತ್ರೆ ಇಸ್ಲಾಮಿಗಿದೆ ಎಂಬುದು ಅದರ ಒಂದು ವೈಶಿಷ್ಟ್ಯವಾಗಿದೆ. ಪವಿತ್ರ ಇಸ್ಲಾಂ 1400 ವರ್ಷಗಳ ಅದರ ಇತಿಹಾಸ ಇಡೀ ಜಗತ್ತಿನ ಎದುರು ಒಂದು ತೆರೆದ ಪುಸ್ತಕ. 1400 ವರ್ಷಗಳ ಮೊದಲು ಸೌದಿ ಅರೇಬಿಯಾದ ಮಕ್ಕಾ ಭೂಮಿಯಲ್ಲಿ ಅಬ್ದುಲ್ಲಾ ಆಮಿನಾ ಎಂಬ ದಂಪತಿಗಳಿಗೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಪುತ್ರನು ಜನಿಸಿದರು ಮತ್ತು ಅವರ 40ನೇ ಪ್ರಾಯದಲ್ಲಿ ಅವರು ಪ್ರವಾದಿಯಾಗಿ ನಿಯುಕ್ತಗೊಂಡರು. ಅವರ 53ನೇ ಪ್ರಾಯದಲ್ಲಿ, ಅವರ 53ನೇ ಪ್ರಾಯದಲ್ಲಿ ಅವರು ಮಕ್ಕಾದಿಂದ ಮದೀನಾಕ್ಕೆ ಹೋದರು. 63ನೇ ಪ್ರಾಯದಲ್ಲಿ ಅವರು ವಫಾತಾದರು ಎಂಬುದು ಜಗತ್ತಿನ ಎಲ್ಲರಿಗೆ, ಯಾವುದೇ ಒಬ್ಬನಿಗೂ ಅಭಿಪ್ರಾಯ ವ್ಯತ್ಯಾಸವಿಲ್ಲದೆ ಸ್ಪಷ್ಟವಾಗಿರುವಂತಹ ಒಂದು ವಿಷಯವಾಗಿದೆ. ಅವರ 63 ವರ್ಷದ ಬದುಕಿನ ಪುಟಗಳು ಕೂಡ ಜಗತ್ತಿನ ಎದುರು ತೆರೆದುಕೊಂಡಿವೆ. ಅವರ ಬದುಕಿನಲ್ಲಿ ಸಂಬಂಧ ಹೊಂದಿದ ಎಲ್ಲರೂ ಅವರ ತಂದೆ ತಾಯಂದಿರ ಪರಂಪರೆ ಸಹಿತ, ಅವರ ಅನುಯಾಯಿಗಳ ಮಾಹಿತಿಗಳ ಸಹಿತ, ಅವರು ಯಾವ ಪ್ರದೇಶಕ್ಕೆಲ್ಲ ಹೋದರು, ಯಾವಾಗ ಹೋದರು, ಯಾವ ದಿನದಲ್ಲಿ ಹೋದರು, ಅಲ್ಲಿ ಏನು ಮಾಡಿದರು ಎಂಬುದರ ಸಹಿತ
ಅವರ ಬದುಕಿನ ಚಟುವಟಿಕೆಗಳೆಲ್ಲ ಎಲ್ಲರಿಗೂ ಗೊತ್ತಿರುವ ಜಗತ್ತಿನ ಎದುರು ಒಂದು ತೆರೆದ ಪುಸ್ತಕವಾಗಿದೆ. ಆದ್ದರಿಂದ ನಾವು 1400 ವರ್ಷಗಳ ಹಿಂದಕ್ಕೆ ಇರುವಂತಹ ಜಗತ್ತಿನಲ್ಲಿ ಅಧಿಕೃತವಾದಂತಹ ಒಂದು ಇತಿಹಾಸವನ್ನು ನಾವು ಹೊಂದಿದ್ದೇವೆ. ಅಂತಹ 1400 ವರ್ಷಗಳ ಸ್ಪಷ್ಟವಾದ ಒಂದು ಇತಿಹಾಸವನ್ನು ತೋರಿಸಲಿಕ್ಕೆ ಇಲ್ಲಿ ಈ ಜಗತ್ತಿನಲ್ಲಿ ಮತ್ತಾರಿಗೂ ಸಾಧ್ಯವಿಲ್ಲ ಎಂಬುದು ಒಂದು ವಾಸ್ತವ. ಒಂದು ವಿಷಯವು ಅದು ವಿಶ್ವಾಸಾರ್ಹವೇ ಆಗಬೇಕಾದ್ರೆ ಅದಕ್ಕೆ ಒಂದು ಸ್ಪಷ್ಟವಾದ ಚಾರಿತ್ರಿಕ ಹಿನ್ನೆಲೆ ಇರಬೇಕು. ಅದು ಕಂತೆಗಳ ಮೇಲೆ, ಊಹಾಪೋಹಗಳ ಮೇಲೆ, ಯಾವುದಾದರೂ ಕಥೆಗಳ ಮೇಲೆ ಕಟ್ಟಿದಂತಹ ಒಂದು ವಿಶ್ವಾಸವಾಗಿರಬಾರದು. ಆದ್ದರಿಂದ ಇಸ್ಲಾಮಿನ ಸೌಂದರ್ಯ ಈ ಚರಿತ್ರೆಯಲ್ಲಿ ಅತ್ಯಂತ ಸುಂದರವಾಗಿ ನಮಗೆ ಎದ್ದು ಕಾಣುತ್ತದೆ. ಜಗತ್ತಿನ 193 ರಾಷ್ಟ್ರಗಳಲ್ಲಿ ಸುಮಾರು 60 ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳು, 60 ರಾಷ್ಟ್ರಗಳು. ಈ ಚರಿತ್ರೆಯ ಹಿನ್ನೆಲೆಯಲ್ಲಿ ಈ ಚರಿತ್ರೆಯನ್ನು ವಿಶ್ವಾಸವಿಟ್ಟುಕೊಂಡು ಬೆಳೆದು ಬಂದಿದೆ. ಜಗತ್ತಿನ ಪ್ರತಿಯೊಂದು ರಾಷ್ಟ್ರಗಳಲ್ಲಿ ಕೂಡ ಈ ಚರಿತ್ರೆಯನ್ನು ನಂಬುವ, ಅದರಲ್ಲಿ ವಿಶ್ವಾಸವಿಡುವಂತಹ ವ್ಯಕ್ತಿಗಳು ಇದ್ದಾರೆ ಎಂಬುದು ಅದರ ವಾಸ್ತವಿಕತೆಯನ್ನು, ಅದರ ಸೌಂದರ್ಯವನ್ನು ಇನ್ನಷ್ಟು ಎತ್ತಿ ತೋರಿಸುತ್ತದೆ. 1400 ವರ್ಷಕ್ಕೆ ಅದರ ಹಿಂದಕ್ಕೆ ಹೋದಾಗ ನಾವು ಪ್ರವಾದಿಗಳ ಶೃಂಖಲೆಯಲ್ಲಿ ಪ್ರವಾದಿ ಈಸಾರವರನ್ನು ನಾವು ಗುರುತಿಸುತ್ತೇವೆ. ಪ್ರವಾದಿ ಈಸಾರವರ ಚರಿತ್ರೆ ನಾವು ನಮ್ಮದು 2024 ಇಸವಿ ಅನ್ನುತ್ತೇವೆ. ನಾವು ಇಸವಿ ಎಂಬಂತಹ ಕನ್ನಡದಲ್ಲಿ ನಾವು ಬಳಕೆ ಮಾಡುವಂತಹ ಪದ ಅದು ಈಸವಿ ಎಂಬಂತಹ ಅರಬಿ ಪದದಿಂದ ಹುಟ್ಟು ಬಂದಿದೆ. ಅಂದರೆ ಈಸಾರವರಿಗೆ ಸೇರಿಸಿದಂಥದ್ದು ಎಂಬುದು ಅದರ ಅರ್ಥ. ಅಂದರೆ ಈಸಾರವರು ಈ ಜಗತ್ತಿಗೆ ಬಂದು 2024 ವರ್ಷಗಳು ಆದವು ಎಂಬ ಒಂದು ವಾಸ್ತವ. ಅಲ್ಲಿಂದ ನಾವು ಕ್ರಿಸ್ತ ಶಕವನ್ನು ನಾವು ಲೆಕ್ಕ ಹಾಕುತ್ತೇವೆ. ಪ್ರವಾದಿ ಈಸಾ ಅವರು ಇಸ್ಲಾಮಿನ ಪ್ರವಾದಿಗಳೆಲ್ಲರೂ, ಪ್ರವಾದಿ ಆದಮರಿಂದ ಹಿಡಿದು ನಂತರದ ಪ್ರವಾದಿಗಳೆಲ್ಲರೂ ಒಂದೇ ಧರ್ಮದ ಅನುಯಾಯಿಗಳಾಗಿ ಬಂದಿದ್ದಾರೆ. ಇಸ್ಲಾಂ ಎಂಬುದು 1400 ವರ್ಷಗಳ ಮೊದಲು ಇಲ್ಲಿ ಸ್ಥಾಪನೆಗೊಂಡ ಒಂದು ಧರ್ಮ ಅಲ್ಲ. ಅದು ಮನುಕುಲದ ಆರಂಭದಿಂದಲೇ ಪ್ರವಾದಿಗಳ ಮೂಲಕ ಮನುಕುಲಕ್ಕೆ ಕೊಟ್ಟಂತಹ ಒಂದು ಬದುಕಿನ ಒಂದು ರೀತಿಯದು. ಸೃಷ್ಟಿಕರ್ತನಿಗೆ ಕೃತಜ್ಞನಾಗಲು ಮನುಷ್ಯನಿಗೆ ತಿಳಿಸಿಕೊಟ್ಟಂತಹ ಒಂದು ಬದುಕಿನ ಹಾದಿಯದು. ಆ ಶೃಂಖಲೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೊದಲು ಬಂದಂತಹ ಪ್ರವಾದಿ ಈಸಾರವರು ಅವರು ಎಲ್ಲಿ ಜನಿಸಿದರು ಸ್ಪಷ್ಟವಿದೆ. ಚರಿತ್ರೆ ನಮ್ಮ ಎದುರಿದೆ. ಇಸ್ರಾಯೇಲ್ನ ಫಲಸ್ತೀನಿನ ಜೂಡಿಯಾದ ಬೆತ್ಲೆಹೆಮ್ ಎಂಬಲ್ಲಿ ಪ್ರವಾದಿ ಈಸಾರವರ ಜನನವಾಯಿತು. ಎಲ್ಲರಿಗೂ ಇಡೀ ಜಗತ್ತಿಗೆ ಗೊತ್ತಿರುವಂತಹ ಒಂದು ವಾಸ್ತವವಿದು. ಆದ್ದರಿಂದ ಪ್ರವಾದಿ ಈಸಾರವರ ತನಕದ ಈಸಾರವರನ್ನು ಅವರ ಮೇಲೆ ವಿಶ್ವಾಸವಿಟ್ಟವರು ಯೇಸು ಕ್ರಿಸ್ತರ ಅನುಯಾಯಿಗಳು, ಅವರು ನಸಾರಾಗಳು. ಅವರ ಕಾಲಾನಂತರ ಅವರ ವಿಶ್ವಾಸ ವಿಷಯಗಳಲ್ಲಿ ಬದಲಾವಣೆಗಳು ಬಂದಿತ್ತಾದರೂ ಅವರು ಮೂಲತಃ ಇಸ್ಲಾಮಿನ ಅನುಯಾಯಿಗಳು, ಇಸ್ಲಾಮಿನ ಪ್ರವಾದಿಗಳ ಅನುಯಾಯಿಗಳು. ಆದ್ದರಿಂದಲೇ 2024 ವರ್ಷಗಳ ತನಕ ಈ ಚರಿತ್ರೆಯು ನಮಗೆ ಸ್ಪಷ್ಟವಾಗಿ ದೊರಕುತ್ತದೆ. ಪ್ರವಾದಿ ಈಸಾರವರಿಗಿಂತ ಮೊದಲಿನದ್ದು ನಾವು CE ಅಥವಾ BC ಅಂತ ನಾವು ಹೇಳುತ್ತೇವೆ, ಬಿಫೋರ್ ಕ್ರಿಸ್ಟ್ ಅಂತ ಹೇಳ್ತೇವೆ, BCE. ನಮ್ಮ ಈ ಇಸ್ಲಾಮಿನ ಚರಿತ್ರೆ ಅದು ಈಸಾರವರ ಅಲ್ಲಿ ಹೋಗಿ ನಿಲ್ಲುವುದಿಲ್ಲ. ಬದಲು ಅದಕ್ಕಿಂತ ಮೊದಲಿನಂತಹ ನಮಗೆ ಹೆಚ್ಚು ಪವಿತ್ರ ಕುರ್ಆನ್ನಲ್ಲಿ ಪರಾಮರ್ಶಿಸಲಾದಂತಹ ಪ್ರವಾದಿ ಮೋಸೆಸ್ ಅಥವಾ ಪ್ರವಾದಿ ಮೂಸಾರವರ ಚರಿತ್ರೆ ಅದು ಈಜಿಪ್ಟಿನ ಚರಿತ್ರೆಗೆ
ಅದು ಸ್ಥಳ ಹಿಡಿಯುತ್ತದೆ. ಈಜಿಪ್ಟನ್ನು ಆಳಿದಂತಹ ರಾಜವಂಶರ ಪೈಕಿ 19ನೆಯ ರಾಜವಂಶ, ಅದರಲ್ಲಿ ಸೇರಿದಂತಹ ಎರಡನೇ ರಾಮ್ಸೆಸ್ ಸೆಕೆಂಡ್, ಫಿರೌನ್ ಎಂದು ನಾವು ಕಲಿತಿರುವಂತಹ ರಾಮ್ಸೆಸ್ ಸೆಕೆಂಡ್. ಈ ರಾಮ್ಸೆಸ್ ಸೆಕೆಂಡ್ ಅವರ ಜೀವನ ಕಾಲ BC 1279, 1250 ಸುಮಾರು. ಅಂದರೆ 2024 ವರ್ಷಗಳಿಗೆ ಇನ್ನು 1200 ವರ್ಷಗಳ 250 ವರ್ಷಗಳನ್ನು ಸೇರಿಸಿದಾಗ ಇನ್ನು 3300 ವರ್ಷಗಳಷ್ಟು ಹಿಂದಕ್ಕೆ ಇಸ್ಲಾಮಿನ ಚರಿತ್ರೆ ಹೋಗುತ್ತದೆ. ಪ್ರವಾದಿ ಮೂಸಾ ಇಸ್ಲಾಮಿನ ಪ್ರವಾದಿಯವರು. ಮೋಸೆಸ್ ಅಂತ ಯಹೂದಿಗಳು ನಸಾರಾಗಳು ಮಾತ್ರವಲ್ಲ, ಅವರ ಗ್ರಂಥಗಳಲ್ಲೆಲ್ಲ ಮೋಸೆಸ್ ಎಂಬ ಹೆಸರಿನಲ್ಲಿ ದಾಖಲಿಸಲ್ಪಟ್ಟ ಪ್ರವಾದಿ. ಅವರು ಎಲ್ಲಿದ್ದರು, ಅವರು ಎಲ್ಲಿಗೆ ಹೋದರು ಎಂಬುದೆಲ್ಲ ಚರಿತ್ರೆ ಗ್ರಂಥಗಳಲ್ಲಿ ಸ್ಪಷ್ಟ. ಪ್ರವಾದಿ ಮೂಸಾರವರ ಚರಿತ್ರೆ ಕೂಡ ಪ್ರವಾದಿ ಮೂಸಾರವರು ರಾಮ್ಸೆಸ್ ಸೆಕೆಂಡ್ ಅವನ ಉಪಟಳದಿಂದ, ಬನು ಇಸ್ರಾಯೇಲರಿಗೆ ಕೊಟ್ಟ ಉಪಟಳದಿಂದ ಪ್ರವಾದಿ ಮೂಸಾರವರು ಬನು ಅವರನ್ನು ಫೆಲಸ್ತೀನಿಗೆ ಕೊಂಡೊಯ್ಯುತ್ತಾರೆ. ಫೆಲಸ್ತೀನಿಗೆ ತಲುಪುವ, ಜೆರೂಸಲೇಮ್ಗೆ ತಲುಪುವ ದಾರಿಯಲ್ಲಿ ಅವರು ವಫಾತಾಗ್ತಾರೆ. ಬನು ಇಸ್ರಾಯೇಲ್ಗಳು ಯಾರು? ಬನು ಇಸ್ರಾಯೇಲ್ಗಳ ಪ್ರವಾದಿಗಳು. ಅಂದರೆ ಅದಕ್ಕಿಂತ ಹಿಂದಕ್ಕೆ ಹೋಗ್ತದೆ ನಮ್ಮ ಚರಿತ್ರೆ. ಪ್ರವಾದಿ ಮೂಸಾರವರು ಇಮ್ರಾನರ ಪುತ್ರ, ಮೂಸಬುನ ಇಮ್ರಾನರ ಪುತ್ರ. ಇಮ್ರಾನ್ ಎಂಬವರು ಫಾಹಸ್ ಎಂಬವರ ಪುತ್ರ. ಫಾಹಸ್ರವರು ಲ್ಯಾವಾ ಎಂಬವರ ಪುತ್ರ. ಇವರು ಇಸ್ಹಾಕರವರ ಸಂತಾನಗಳಲ್ಲಿ ಬರುವರು. ಇಸ್ಹಾಕರವರ ಪುತ್ರ ಲ್ಯಾವಾ ಇಸ್ಹಾಕರವರು ಯಾಕೂಬ್ರವರ ಪುತ್ರ. ಯಾಕೂಬ್ರವರು ಇಸ್ಹಾಕರವರ ಪುತ್ರ. ಇಸ್ಹಾಕರವರು ಇಬ್ರಾಹಿಂರವರ ಪುತ್ರ. ಇಬ್ರಾಹಿಂ ಎಂಬ ಹೆಸರಿನಲ್ಲಿ ಜಗತ್ತಿನಲ್ಲಿ ಫೆಲಸ್ತೀನ್ನಲ್ಲಿ ಅಥವಾ ಫೆಲಸ್ತೀನ್ಗೆ ಬರುವುದಕ್ಕೆ ಮೊದಲು ಬ್ಯಾಬಿಲೋನಿಯಾದ ಉರ್ ಎಂಬ ಪ್ರದೇಶದಲ್ಲಿ, ಇವತ್ತು ಕೂಡ ಇರಾಕಿನ ಭೂಪಟದಲ್ಲಿ ಕಾಣುವಂತಹ ಒಂದು ಪ್ರದೇಶ ಉರ್ ಎಂಬ ಪ್ರದೇಶ. ಆ ಉರ್ ಎಂಬ ಪ್ರದೇಶದಲ್ಲಿ ಜನನವಾಗಿ ಅಲ್ಲಿಂದ ಫೆಲಸ್ತೀನ್ಗೆ ಹೋಗಿ ವಾಸ ಮಾಡಿ, ಅಲ್ಲಿಂದ ಅವರ ಸಂತಾನ ಪರಂಪರೆಯಲ್ಲಿ ಅವರ ಮೊಮ್ಮಗ ಯಾಕೂಬ್ ಅಲೈಹಿಸ್ಸಲಾಂರವರು, ಪ್ರವಾದಿ ಯೂಸುಫ್ ಅಲೈಹಿಸ್ಸಲಾಂರವರು ಈಜಿಪ್ಟಿಗೆ ತೆರಳಿದ ಕಾರಣ ಈಜಿಪ್ಟಿಗೆ ಅವರ ಸಂತಾನ ಪರಂಪರೆಯು ಬಂದು ಅಲ್ಲಿ ಬನು ಇಸ್ರಾಯೇಲ್ ಎಂಬಂತಹ ಒಂದು ಜನಾಂಗ ಅಲ್ಲಿ ಬೆಳೆದು ಬರುತ್ತದೆ. ಆದ್ದರಿಂದ ಅಬ್ರಹಾಂ ತನಕ, ಅದಕ್ಕಿಂತ ಮೂಸಾರವರಿಗಿಂತ ಇನ್ನಷ್ಟು 1,500 ವರ್ಷಗಳ ಮೊದಲಿಗೆ ಆ ಚರಿತ್ರೆಯು ಹೋಗುತ್ತದೆ. ಹಾಗೆ ಈ ಶೃಂಖಲೆ ಯಾವತ್ತೂ ಇದು ಕಡಿಯಲ್ಪಡುವುದಿಲ್ಲ. ಈ ಶೃಂಖಲೆ ಇದೊಂದು ಇಸ್ಲಾಮಿನ ಪರಂಪರಾಗತವಾದ ಈ ಚರಿತ್ರೆ. ಈ ಚರಿತ್ರೆ ಬ್ಯಾಬಿಲೋನ್ಗೆ ಹೋಗಿ ತಲುಪುತ್ತದೆ, ಇರಾಕಿಗೆ ಹೋಗಿ ತಲುಪುತ್ತದೆ, ಅಥವಾ ಜಗತ್ತಿನ ಅತ್ಯಂತ ಹಳೆಯ ನಾಗರಿಕತೆ ಎನ್ನಲ್ಪಡುವಂತಹ ಮೆಸೊಪೊಟೋಮಿಯಾ, ಇರಾಕಿನ ಟೈಗ್ರಿಸ್ ಮತ್ತು ಯೂಫ್ರೆಟಿಸ್ ನದಿಗಳ ನಡುವೆ ಇರುವಂತಹ ಭೂಮಿಯ ಮೆಸೊಪೊಟೋಮಿಯಾ ಎಂಬಂತಹ ಜಗತ್ತಿನ ಅತ್ಯಂತ ಹಳೆಯ ನಾಗರಿಕತೆಯೆಡೆಗೆ ಅದು ತಲುಪುತ್ತದೆ. ಇದರಿಂದ ಇಸ್ಲಾಮಿನ ಪ್ರವಾದಿಗಳು ನಮ್ಮ ಪೂರ್ವಜರು ಬಂದಂತಹ ಮನುಷ್ಯ ಕುಲದ ಸ್ಪಷ್ಟವಾದ ಇತಿಹಾಸ, ಈ ಧರ್ಮದ ಇತಿಹಾಸ ಸ್ಪಷ್ಟವಾಗಿ ಇಬ್ರಾಹಿಂ ತನಕ ಅತ್ಯಂತ ಹಳೆಯ ನಾಗರಿಕತೆ ಎನ್ನುವಂತಹ ಮೆಸೊಪೊಟೋಮಿಯಾದ ನಾಗರಿಕತೆ ತನಕ ಅದು ತಲುಪುತ್ತದೆ. ಇನ್ನು ಅತ್ಯಂತ ಹಳೆಯದು, ಅದಕ್ಕೆ ಸಮಾನವಾಗಿರುವಂತಹ ಈಜಿಪ್ಟ್ ನಾಗರಿಕತೆಗೆ ಹೋದರೂ ಕೂಡ ಈ ಮೆಸೊಪೊಟೋಮಿಯಾದ ಜನರೇ ಬಂದು ಈಜಿಪ್ಟ್ನಲ್ಲಿ ನೆಲೆಸಿದ್ದಾರೆ. ಇತ್ತ ಸಿಂಧೂ ನಾಗರಿಕತೆ ಅಂತ ಬಂದರೂ ಕೂಡ ಮೆಸೊಪೊಟೋಮಿಯಾದಿಂದ, ಇರಾಕ್ನಿಂದ, ಇರಾನ್ನಿಂದಂತಹ ಸಂಪರ್ಕಗಳು ಈ ಸಿಂಧೂ ಕಣಿವೆಗೆ ಹತ್ತಿರ ಸಮೀಪಕ್ಕೆ ತಲುಪಿದೆ. ಆದ್ದರಿಂದಲೇ ಜಗತ್ತಿನ ಎಲ್ಲ ನಾಗರಿಕತೆಗಳ ಮೂಲ ಒಂದೇ ಕಡೆಯಿಂದ ಉದ್ಭವವಾಗುತ್ತದೆ. ಮಾತ್ರವಲ್ಲ, ಈ ನಾಗರಿಕತೆಗಳ ಮೂಲವೆಲ್ಲವೂ ಪ್ರವಾದಿಗಳ, ಅವರ ಅನುಯಾಯಿಗಳಿಂದ, ಅವರು ಬಂದ ಸ್ಥಳದಿಂದಲೇ ಆರಂಭವಾಗುತ್ತದೆ. ಜಗತ್ತಿನಲ್ಲಿ ಮೊದಲನೆಯದಾಗಿ ಬರವಣಿಗೆ ಎಲ್ಲಿ ಹುಟ್ಟಿತು ಅಂತ ಕೇಳಿದರೆ, ಅದಕ್ಕೆ ನೀವು ಹುಡುಕಾಡಿದರೆ ಅದು ಮೆಸೊಪೊಟೋಮಿಯಾ ಅಂತ ಹೇಳುತ್ತದೆ.
ಮೆಸೊಪಟೋಮಿಯಾದಲ್ಲಿ ಬರಹ ಆರಂಭಗೊಂಡಿತು. ಬರಹವನ್ನು ಯಾರು ಆರಂಭಿಸಿದರು? ಅವಲುಮನ್ ಹತ್ತ ಇದ್ರೀಸು ಅಲೈಹಿಸ್ಸಲಾಂ. ಅದೇ ಇರಾಕನ ಭೂಮಿಯಲ್ಲಿ ಬಂದ ಪ್ರವಾದಿ ಇದ್ರೀಸರೇ ಬರವಣಿಗೆಯನ್ನು ಆರಂಭಿಸಿದರು. ಆದ್ದರಿಂದ ನಮ್ಮ ಅತ್ಯಂತ ಸುಂದರವಾದಂತಹ ಒಂದು ಚರಿತ್ರೆ ಅದು ಇಲ್ಲಿ ನಿಲ್ಲುತ್ತದೆ. ಜಗತ್ತು ಎಲ್ಲರಿಗೂ ತಿಳಿದಿರುವಂತಹ ಪ್ರವಾದಿ ಮೂಸಾರವರ ನಂತರದ ಚರಿತ್ರೆ. ಪ್ರವಾದಿ ಮೂಸಾರವರ ನಂತರ ಯೂಷಾ ಅಲೈಹಿಸ್ಸಲಾಂ ರವರು ಬರುತ್ತಾರೆ. ಪ್ರವಾದಿ ದಾವೂದ್ ಅಲೈಹಿಸ್ಸಲಾಂ ರವರು ಬರುತ್ತಾರೆ. ಪ್ರವಾದಿ ದಾವೂದ್ ಅಲೈಹಿಸ್ಸಲಾಂ ರವರ ನಂತರ ಸುಲೈಮಾನ್ ಅಲೈಹಿಸ್ಸಲಾಂ ಬರುತ್ತಾರೆ. ಇವರೆಲ್ಲವೂ ಅತ್ಯಂತ ಜಗತ್ತಿನ ಒಂದು ಕೇಂದ್ರ ಸ್ಥಳವಾದಂತಹ ಫೆಲಸ್ತೀನ್, ಕೇಂದ್ರ ಭೂಮಿ ಅಂತ ಹೇಳಬೇಕು. ಓಲ್ಡ್ ಶಾಮ್, ನಮ್ಮ ಚರಿತ್ರ ಗ್ರಂಥಗಳಲ್ಲಿ ಇರುವಂತಹ ಸಿರಿಯಾ, ಅದೇ ರೀತಿ ಲೆಬನಾನ್, ಅದೇ ರೀತಿ ಫೆಲಸ್ತೀನ್ ಎಲ್ಲ ಸೇರಿದಂತಹ ಪ್ರದೇಶವಾದಂತಹ ಈ ಶಾಮ್, ಅದು 3 ಖಂಡಗಳು ಸೇರುವಂತಹ ಆಫ್ರಿಕಾ ಖಂಡ ಅಥವಾ ಯುರೋಪ್ ಖಂಡ, ಇತ್ತೆ ಏಷ್ಯಾ ಖಂಡ, ಈ 3 ಖಂಡಗಳು ಸೇರುವಂತಹ ಒಂದು ಮಿಡ್ಲ್ ಪ್ಲೇಸ್ ಅದು. ಅಲ್ಲಿಂದ ಜಗತ್ತಿನ ದೊಡ್ಡ ಚರಿತ್ರೆ ಅಲ್ಲಿಂದಲೇ ಹುಟ್ಟಿ ಬರುತ್ತದೆ. ಪ್ರವಾದಿ ಸುಲೈಮಾನ್ ಅಲೈಹಿಸ್ಸಲಾಂ ಫೆಲಸ್ತೀನಲ್ಲಿ ಹೋಗಿ ನೆಲೆಸಿದರು. ಪ್ರವಾದಿ ಯಾಕೂಬ್ ಅಲೈಹಿಸ್ಸಲಾಂ ರವರ ಸಂತಾನ 12 ಮಕ್ಕಳಲ್ಲಿ ಬಂದಂತಹ 12 ವಂಶಗಳು, ಬನು ಇಸ್ರಾಯೇಲ್ನ 12 ವಂಶಗಳು ಆವತ್ತು ಫೆಲಸ್ತೀನ್ ಅಥವಾ ಇಸ್ರಾಯೇಲ್ನಲ್ಲಿ ಹೋಗಿ 12 ಪ್ರದೇಶಗಳಲ್ಲಿ ವಾಸಿಸಿದರು. ಪ್ರವಾದಿ ಸುಲೈಮಾನ್ ಅಲೈಹಿಸ್ಸಲಾಮರ ಪುತ್ರ ರೆಹಾಬೋಮ್ ಎಂಬವರು ಅವರು ಅಲ್ಲಿನ ಆಡಳಿತವನ್ನು ವಹಿಸಿಕೊಂಡಾಗ ಆ ವರ್ಗಗಳ ಜನಾಂಗಗಳ ನಡುವೆ ಅಭಿಪ್ರಾಯ ವ್ಯತ್ಯಾಸಗಳು ಉಂಟಾದವು. 10 ಪ್ರದೇಶಗಳು ಬೇರ್ಪಟ್ಟು 2 ಪ್ರದೇಶಗಳು ಪ್ರತ್ಯೇಕಗೊಂಡು ಹೀಗೆ ಉತ್ತರ ಮತ್ತು ದಕ್ಷಿಣ ಇಸ್ರಾಯೇಲ್ ಮತ್ತು ಜೂಡಾ ಎಂಬ 2 ಪ್ರದೇಶಗಳಾಗಿ ಮಾರ್ಪಟ್ಟವು. ಆನಂತರ ಚರಿತ್ರೆ ಎಲ್ಲರಿಗೂ ಗೊತ್ತಿದೆ. ಆ ಪ್ರದೇಶಕ್ಕೆ ಅಸ್ಸೀರಿಯನ್ನರು ಬಂದು ದಾಳಿ ಮಾಡುತ್ತಾರೆ. 12 ಬುಡಗಟ್ಟುಗಳನ್ನು ಅವರು ನಾಶ ಮಾಡುತ್ತಾರೆ. ಬನು ಇಸ್ರಾಯೇಲ್ನ 12 ಬುಡಗಟ್ಟುಗಳ ಚರಿತ್ರೆಯೇ ನಂತರ ಇಲ್ಲವಂತಾಗುತ್ತದೆ. ಹಾಗೆ ಅವರು ಬಂದು ಫೆಲಸ್ತೀನನ್ನು ಅಥವಾ ಇಸ್ರಾಯೇಲನ್ನು ಅವರು ಕೈವಶಪಡಿಸುತ್ತಾರೆ. ಅದರ ನಂತರ ಕ್ರೂರ ರಾಜನೆಂದು ಪ್ರಸಿದ್ಧಿಯನ್ನು ಹೊಂದಿದ ನೆಬೂಕಡ್ನೆಜರ್ ಅಥವಾ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಕಾಣುವಂತಹ ಬುಖ್ತ್ ನಸ್ರ್ ಎಂಬಂತಹ ರಾಜ ನೆಬೂಕಡ್ನೆಜರ್ ಬಂದು ಆ ಉಳಿದ 2 ಪ್ರದೇಶಗಳನ್ನು ನಾಶ ಮಾಡಿ ಅಲ್ಲಿನ ಜುಡಾಯ್ ಪ್ರದೇಶದಲ್ಲಿರುವಂತಹ ಯಹೂದಿಗಳನ್ನು ಬ್ಯಾಬಿಲೋನ್ಗೆ ಕೊಂಡು ಹೋಗಿ ಗುಲಾಮರನ್ನಾಗಿ ಮಾಡುತ್ತಾನೆ. ಹೀಗೆ ಚರಿತ್ರೆ ಅದು ಈಸಾ ಅಲೈಹಿಸ್ಸಲಾಂ ರವರ ಹಾಗೆ ಅದು ತಲುಪುತ್ತದೆ. ಅಸಿರಿಯನ್ನರ ನಂತರ ಬ್ಯಾಬಿಲೋನಿಯನ್ನರು ಅಲ್ಲಿ ಆಳ್ತಾರೆ. ನೆಬೂಕಡ್ನೆಜರ್ ಕ್ರಿಸ್ತ ಪೂರ್ವ 586ರಲ್ಲಿ ಅದನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಆನಂತರ ಬಂದ ಪರ್ಷಿಯನ್ ರಾಜ ಸೈರಸ್, ಪ್ರಸಿದ್ಧರಾದಂತಹ ರಾಜ ಸೈರಸ್, ಕ್ರಿಸ್ತಪೂರ್ವ 530ರಲ್ಲಿ ಪರ್ಷಿಯನ್ನರ ಆಡಳಿತಕ್ಕೆ ಆ ಪ್ರದೇಶ ಬರುತ್ತದೆ. ಆನಂತರ ಬಂದ ಅಲೆಕ್ಸಾಂಡರ್, ಕ್ರಿಸ್ತಪೂರ್ವ 356ರಲ್ಲಿ ಬಂದ ಅಲೆಕ್ಸಾಂಡರ್ ಆ ಪ್ರದೇಶವನ್ನು ತನ್ನ ಕೈವಶಕ್ಕೆ ತೆಗೆದುಕೊಳ್ತಾನೆ. ಆನಂತರ ಅಲೆಕ್ಸಾಂಡರಿಗೆ ಮಕ್ಕಳಿಲ್ಲದ ಕಾರಣ ಅಲೆಕ್ಸಾಂಡರ ಸೇನಾಧಿಕಾರಿಗಳಲ್ಲಿ ಪಟ್ಟಂತಹ ಟಾಲಮಿಗಳು ಅದನ್ನು ಆಳುತ್ತಾರೆ. ಆನಂತರ ಸೆಲಿಸ್ಯೂಡ್ ಸಾಮ್ರಾಜ್ಯ ಅದರ ಆಳ್ವಿಕೆಗೆ ಬಿಡುತ್ತಾರೆ. ಅದರ ನಂತರ ಹಾಸ್ಮೋನಿಯಂ ಸಾಮ್ರಾಜ್ಯ ಅದನ್ನು ಕೈಗೆತ್ತಿಕೊಳ್ಳುತ್ತದೆ. ಅದರ ನಂತರ ರೋಮನ್ ಸಾಮ್ರಾಜ್ಯದ ತೆಕ್ಕೆಗೆ ಇದೇ ಇಸ್ರಾಯೇಲ್ ಬರುತ್ತದೆ. ಆ ನಂತರ ರೋಮನ್ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದಂತಹ ರೋಮನ್ ಸಾಮ್ರಾಜ್ಯದ ಪ್ರಾಥಮಿಕ ರಾಜರುಗಳಲ್ಲಿ ಪಟ್ಟಂತಹ ಜೂಲಿಯಸ್ ಸೀಸರ್, ನಿಮಗೆಲ್ಲ ಅವನ ಚರಿತ್ರೆ ಗೊತ್ತಿರಬಹುದು. ಅದರ ನಂತರ ಬಂದ ಅಗಸ್ಟಸ್, ಅದರ ನಂತರ ಬಂದ ಟೈಬೀರಿಯಸ್. ಈ ಟೈಬೀರಿಯಸ್ನ ಆಡಳಿತ ಅವಧಿಯಲ್ಲಿ ಅವರ ಸಾಮಂತ ರಾಜನಾಗಿದ್ದಂತಹ ಅವರ ಅಧೀನ ಪ್ರದೇಶವಾಗಿರುವಂತಹ ಫೆಲಸ್ತೀನ್ನಲ್ಲಿ, ಇಸ್ರಾಯೇಲ್ನಲ್ಲಿ ಪ್ರವಾದಿ ಈಸಾರವರ ಕಾಲ, ಈಸಾರವರು ಬಂದ ಕಾಲ. ಈಸಾರವರನ್ನು ಅಥವಾ ಯೇಸುವನ್ನು ಶಿಲುಬೆಗೇರಿಸಲು ಅವರು ಆದೇಶ ಮಾಡುತ್ತಾರೆ ಟೈಬೀರಿಯಸ್ನ ಕಾಲಾವಧಿಯಲ್ಲಿ. ಅಂದರೆ ಮೂಸಾರವರಿಂದ ಈಸಾ ತನಕದ ಚರಿತ್ರೆಯು ಹೀಗೆ ಕಂಟಿನ್ಯೂ ಆಗಿ ಯಾವುದೇ ಅಂತ್ಯಕಂತ್ಯಗಳಿಲ್ಲದೆ ಚರಿತ್ರೆ ಪುಸ್ತಕಗಳಲ್ಲಿ ದಾಖಲುಗೊಂಡಿದೆ. ಹೀಗೆಯೇ ಒಂದು ಚಾರಿತ್ರಿಕವಾಗಿ ಇಂತಹ ಒಂದು ಪ್ರವಾದಿಗಳ ಪರಂಪರೆಯ ಚರಿತ್ರೆಯನ್ನು ಮನುಕುಲದ ಆರಂಭದಿಂದ ಹಿಡಿದು ಈ ತನಕದ ಒಂದು ಪ್ರವಾದಿಗಳ ಚರಿತ್ರೆಯನ್ನು
ಭೂಮಿಯಲ್ಲಿರುವಂತಹ ಈಗಲೂ ಕಂಡು ಮನವರಿಕೆ ಮಾಡಲಿಕ್ಕೆ ಸಾಧ್ಯವಾಗುವಂತಹ ಭೂಪಟದಲ್ಲಿ ಗುರುತಿಸಲಿಕ್ಕೆ ಸಾಧ್ಯವಾಗುವಂತಹ ಚರಿತ್ರೆಯನ್ನು ಹೇಳಲಿಕ್ಕೆ ಇಸ್ಲಾಮಿಗಲ್ಲದೆ ಬೇರೆ ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿದೆ ವಾಸ್ತವ. ಹಾಗೆ ಅಂದರೆ ಒಟ್ಟರ್ಥದಲ್ಲಿ ನಾನು ಈ ಸಬ್ಜೆಕ್ಟ್ ಇಲ್ಲಿಗೆ ಮುಗಿಸುತ್ತೇನೆ. ಅಂದರೆ ನನ್ನ ಬ್ಯೂಟಿ ಆಫ್ ಇಸ್ಲಾಂ ಇದು ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಕಲಿಯಬೇಕಾದಂತಹ ಒಂದು ವಿಷಯ. ನಮಗೆ ನಮ್ಮ ಚರಿತ್ರೆಯನ್ನು ಹೇಳಲಿಕ್ಕೆ ಸಾಧ್ಯವಾಗಿರಬೇಕು. 1400 ವರ್ಷಗಳ ಚರಿತ್ರೆ, ಪ್ರವಾದಿಗಳ ನಂತರ ಇರುವಂತಹ ಇಲ್ಲಿ ತನಕ ಇರುವಂತಹ ಚರಿತ್ರೆಗಳು ಸ್ಪಷ್ಟವಿದೆ. ನಂತರದ ಖಲೀಫರುಗಳ ಚರಿತ್ರೆ ಎಲ್ಲ ಸ್ಪಷ್ಟವಿದೆ. ಪ್ರವಾದಿಗಳ ಪೂರ್ವ ಚರಿತ್ರೆ, ಐಸಾರ್ ಅವರ ನಂತರದ ಚರಿತ್ರೆ 571 ವರ್ಷಗಳ ಚರಿತ್ರೆ ಅದು. ಈಸಾರ್ ಅವರ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಡುವೆ ಇರುವಂತಹ ಚರಿತ್ರೆ. ಪ್ರವಾದಿ ಈಸಾರ್ ಅವರಿಗಿಂತ ಮೊದಲು 1300 ವರ್ಷಗಳ ಚರಿತ್ರೆ ಮೂಸಾರ್ ಅವರ ತನಕ ಹೊಂದುತ್ತದೆ. ಅದರ ಮೊದಲಿನ ಪ್ರವಾದಿಗಳ ಚರಿತ್ರೆ ಹಾಗೆ ಮುಂದುವರಿದು ಹೋಗುತ್ತದೆ. ಹಾಗೆ ಆ ಪ್ರವಾದಿಗಳು ಒಬ್ಬೊಬ್ಬರಾಗಿ ಪ್ರತಿಯೊಬ್ಬ ಪ್ರವಾದಿ ಆದಮ್ ಅಲೈಹಿ ಸಲಾಂ ರವರಿಂದ ಹಿಡಿದು, ಪ್ರವಾದಿ ಆದಮ್ ಪ್ರಥಮ ಮನುಷ್ಯ, ಅಲ್ಲಾಹನು ಸೃಷ್ಟಿ ಮಾಡಿದ ಮನುಷ್ಯ. ಡಾರ್ವಿನ್ನನ ವಿಕಾಸ ಸಿದ್ಧಾಂತದಂತೆ ಮಂಗನಿಂದ ಮಾನವನಾಗಿ ಬಂದದ್ದಲ್ಲ. ಆ ಸಬ್ಜೆಕ್ಟಿಗೆ ನಾನು ಬರುತ್ತೇನೆ. ಪ್ರವಾದಿ ಆದಮ್ ಅಲೈಹಿ ಸಲಾಂ ಅವರೆಲ್ಲಿ ಬಂದರು? ಅವರು ಇಂಡಿಯಾಕ್ಕೆ ಬಂದರು, ಭಾರತಕ್ಕೆ ಬಂದರು. ನಂತರದ ಇದ್ರೀಸ್ ಅಲೈಹಿಸ್ಸಲಾಂ ಅವರೆಲ್ಲಿಗೆ ಬಂದರು? ಬ್ಯಾಬಿಲೋನಿಯಾಕ್ಕೆ ಬಂದರು. ನೂಹ್ ಅಲೈಹಿಸ್ಸಲಾಂ ಇರಾಕಿಗೆ ಬಂದರು. ಹೂದ್ ಅಲೈಹಿಸ್ಸಲಾಂ ಯಮನಿಗೆ ಬಂದರು. ಸಾಲಿಹ್ ಅಲೈಹಿಸ್ಸಲಾಂ ಶಾಮ್ ಮತ್ತು ಹಿಜಾಜ್ನ ನಡುವೆ ಇರುವಂತಹ ಹಿಜಿರ್ಗೆ ಬಂದರು. ಇಬ್ರಾಹಿಂ ಅಲೈಹಿಸ್ಸಲಾಂ ಬ್ಯಾಬಿಲೋನಿಯಾದ ಉರ್ ಎಂಬ ಪ್ರದೇಶಕ್ಕೆ ಬಂದರು. ಇಸ್ಹಾಕ್ ಅಲೈಹಿಸ್ಸಲಾಂ ಫೆಲಸ್ತೀನಿಗೆ ಬಂದರು. ಇಸ್ಮಾಯಿಲ್ ಅಲೈಹಿಸ್ಸಲಾಂ ಮಕ್ಕಾಕ್ಕೆ ಬಂದರು. ಲೂತ್ ಅಲೈಹಿಸ್ಸಲಾಂ ಜೋರ್ಡಾನಿಗೆ ಬಂದರು. ಯಾಕೂಬ್ ಅಲೈಹಿಸ್ಸಲಾಂ ಫೆಲಸ್ತೀನಿಗೆ ಬಂದರು. ಯೂಸುಫ್ ಅಲೈಹಿಸ್ಸಲಾಂ ಈಜಿಪ್ಟಿಗೆ ಬಂದರು. ಶುಐಬ್ ಅಲೈಹಿಸ್ಸಲಾಂ ಮದಿಯನ್, ಸಿನಾಯಿನ ಹತ್ತಿರ ಇರುವಂತಹ ಮದಿಯನ್ಗೆ ಬಂದರು. ಅಯ್ಯೂಬ್ ಅಲೈಹಿಸ್ಸಲಾಂ ಹೌರಾನ್ ಪ್ರದೇಶಕ್ಕೆ ಬಂದರು. ಜುಲ್ಕಿಫ್ಲ ಅಲೈಹಿಸ್ಸಲಾಂ ಅವರು ಶಾಮ್ಗೆ ಬಂದರು. ಮೂಸಾ ಮತ್ತು ಹಾರೂನ್ ಅಲೈಹಿಮಸ್ಸಲಾಂ ಅವರು ಈಜಿಪ್ಟಿಗೆ ಬಂದರು. ದಾವೂದ್ ಅಲೈಹಿಸ್ಸಲಾಂ ಅವರು ಫೆಲಸ್ತೀನಿಗೆ ಬಂದರು. ಸುಲೈಮಾನ್ ಅಲೈಹಿಸ್ಸಲಾಂ ಅವರು ಫೆಲಸ್ತೀನಿಗೆ ಬಂದರು. ಇಲ್ಯಾಸ್ ಅಲೈಹಿಸ್ಸಲಾಂ ಮತ್ತು ಅಲ್ಯಸಾ ಅಲೈಹಿಸ್ಸಲಾಂ ಡೆಮಾಸ್ಕಸ್ಗೆ ಬಂದರು. ಯೂನಸ್ ಅಲೈಹಿಸ್ಸಲಾಂ ಇರಾಕಿನ ನೀನವಿಗೆ ಬಂದರು. ಜಕರಿಯಾ ಅಲೈಹಿಸ್ಸಲಾಂ ಅವರ ಪುತ್ರ ಯಹ್ಯಾ ಅಲೈಹಿಸ್ಸಲಾಂ ಫೆಲಸ್ತೀನಿಗೆ ಬಂದರು. ಈಸಾ ಅಲೈಹಿಸ್ಸಲಾಂ ಅದೇ ಫೆಲಸ್ತೀನ್ನ ಜೂಡಾ ಎಂಬಲ್ಲಿರುವ ಬೆತ್ಲೆಹೆಮ್ನಲ್ಲಿ ಜನಿಸಿದರು. ಮುಹಮ್ಮದುನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರೇಬಿಯಾದ ಮಕ್ಕಾ ಪ್ರದೇಶಕ್ಕೆ ಬಂದರು. ಹೀಗೆ 25 ಪ್ರವಾದಿಗಳು ಎಲ್ಲಿಗೆ ಬಂದಿದ್ದಾರೆ, ಎಲ್ಲಿ ಅವರು ಬದುಕಿದರು ಸ್ಪಷ್ಟವಿದೆ. ಜಗತ್ತಿನಲ್ಲಿ ಇನ್ನೊಂದು ವಿಶ್ವಾಸ ಅದ ಅನುಯಾಯಿಗಳಿಗೆ ಯಾರಿಗೂ ಇಂತಹ ಒಂದು ಪ್ರವಾದಿಗಳ ಸ್ಪಷ್ಟ ಚರಿತ್ರೆಯನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿದೆ ವಾಸ್ತವ. ಹಾಗಿರುವಾಗ ಇಸ್ಲಾಂ ಮನುಷ್ಯ ಸೃಷ್ಟಿ ಎಂಬ ವಾದವನ್ನು, ಎಂಬ ಸಿದ್ಧಾಂತವನ್ನು, ಎಂಬ ವಿಶ್ವಾಸವನ್ನು ನಮ್ಮ ಮುಂದಿಡುತ್ತದೆ. ಅಲ್ಲಾಹು ತಾಲಾ ಈ ಜಗತ್ತನ್ನು ಇದು ಜಗತ್ತು ಅಲ್ಲಾಹನ ಸೃಷ್ಟಿ. ಅಲ್ಲಾಹು ತಾಲಾ ಮನುಷ್ಯನನ್ನು ಮನುಷ್ಯನಾಗಿಯೇ ಸೃಷ್ಟಿಸಿದ. ಅವನು ಕಪಿಮಾನವನಿಂದ ಮುಂದುವರಿದು ಬಂದವನಲ್ಲ. ವೈಜ್ಞಾನಿಕವಾಗಿ ಈ ಜಗತ್ತಿನ ಸೃಷ್ಟಿಗೆ ವಿಜ್ಞಾನಿಗಳು ಅನೇಕ ಸಂಶೋಧನೆಗಳನ್ನು ಮುಂದಿಟ್ಟುಕೊಂಡು ಅವರು ಕೆಲವೊಂದು ವಿಷಯಗಳನ್ನು ಹೇಳುತ್ತಾರೆ. ನಾವು ಇರುವಂತಹ ಈ ಸೌರವ್ಯೂಹದ ಕೇಂದ್ರ ಬಿಂದುವಾದ ಸೂರ್ಯ, ಈ ಸೂರ್ಯನ ಸೃಷ್ಟಿಗೆ 500 ಕೋಟಿ ವರ್ಷಗಳು ದಾಟಿವೆ ಎನ್ನುತ್ತದೆ ವಿಜ್ಞಾನ, ಸೈನ್ಸ್ ಹಾಗೆ ಹೇಳುತ್ತದೆ. ಭೂಮಿಗೆ 460 ಕೋಟಿ ವರ್ಷಗಳು ಈ ಭೂಮಿ ಆಗಿದೆ ಅಂತ ಹೇಳ್ತದೆ. ಸಸ್ಯಜೀವಿಗಳು ಹುಟ್ಟಿ 5 ಕೋಟಿ ವರ್ಷಗಳಾಗಿವೆ ಅಂತ ಹೇಳುತ್ತದೆ ವಿಜ್ಞಾನ. ಅಮೀಬಾ 3 ಕೋಟಿ ವರ್ಷಗಳಾಗಿವೆ ಅಂತ ಹೇಳುತ್ತದೆ. ಅಮೀಬಾ ನಂತರ ಮೀನಾಗಿ ಪರಿವರ್ತನೆಗೊಂಡಿತು ಅಂತ ಹೇಳುತ್ತದೆ. ಸರೀಸೃಪಗಳು ಹುಟ್ಟಿ ಮೊಸಳೆ, ಕಪ್ಪೆಗಳಂತಹ ಸರೀಸೃಪಗಳು ಹುಟ್ಟಿ 1 ಕೋಟಿ ವರ್ಷಗಳಾಗಿವೆ ಅಂತ ಹೇಳುತ್ತದೆ. ಉರಗಗಳು, ಹಾವು, ಹಲ್ಲಿ, ಪಕ್ಷಿಗಳೆಲ್ಲ ಹುಟ್ಟಿ 10 ಲಕ್ಷ ವರ್ಷಗಳಾಗಿವೆ ಅಂತ ಹೇಳುತ್ತದೆ. ಸ್ತನಪಾನ್ಯ ಸಸ್ತನಿಗಳು ಹುಟ್ಟಿ 5 ಲಕ್ಷ ಆಗಿವೆ ಅಂತ ಹೇಳುತ್ತದೆ. ಸಸ್ತನಿಗಳು ತಮ್ಮ ಹಿಂಗಾಲುಗಳ ಮೇಲೆ ನಿಂತು 1 ಲಕ್ಷ ವರ್ಷಗಳಾಗಿವೆ ಅಂತ ಹೇಳುತ್ತದೆ. ಸಸ್ತನಿಗಳು
ತಮ್ಮ ಹಿಂಗಾಲುಗಳ ಮೇಲೆ ನಿಂತ ನಂತರ ವೈಜ್ಞಾನಿಕವಾಗಿ ಮನುಷ್ಯನ ಬಗ್ಗೆ ಚಿಂತನೆ ಹುಟ್ಟುತ್ತದೆ. ಮನುಷ್ಯ ವಿಜ್ಞಾನ ಹೇಳುವಂತೆ ಅತ್ಯಂತ ಹಳೆಯ ಕಪಿಮಾನವನಿಗೆ 60,000 ವರ್ಷಗಳು ಅಂತ ಹೇಳುತ್ತದೆ. ಮನುಷ್ಯನ ಮೂಲಕ್ಕೆ ಈ ಕಪಿಮಾನವನ ಮೂಲಕ್ಕೆ ಇನ್ನಷ್ಟು ಲಕ್ಷ ವರ್ಷಗಳು ಹೇಳಿದರೂ ಕೂಡ ಕಪಿಮಾನವನಿಗೆ 60,000 ವರ್ಷಗಳ ಹಿಂದೆ ಕಪಿಮಾನವನಿದ್ದ. ಅದರ ನಂತರ ಚಿಂಪಾಂಜಿಯಾಗಿ ನಂತರ ಗೊರಿಲ್ಲಾವಾಗಿ ಮಾರ್ಪಡಲಿಕ್ಕೆ 60ರಿಂದ 40,000 ವರ್ಷ ಆಗುವಾಗ ಗೊರಿಲ್ಲಾ ಆಗಿ ನಿಜ ಮಾನವ ರೂಪಕ್ಕೆ ಬರುವಾಗ 40,000 ವರ್ಷಗಳು ಹಿಡಿದಿದೆ ಅಂತ ಹೇಳುತ್ತದೆ ವಿಜ್ಞಾನ. ಇಲ್ಲಿ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ಮನಗಾಣಬೇಕಾದಂಥ ಒಂದು ವಿಷಯವಿದೆ. ನಾವು ಪಠ್ಯ ಪುಸ್ತಕಗಳನ್ನು ನಾವು ಓದುವಾಗ, ಶಾಲಾ ಕಾಲೇಜುಗಳಲ್ಲಿ ನಾವು ವಿಜ್ಞಾನವನ್ನು ಚರಿತ್ರೆಯನ್ನು ಅಥವಾ ಸೈನ್ಸ್ ಅಭ್ಯಸಿಸುವಾಗ ಮನುಷ್ಯನ ಮೂಲ ಕೆಲವು ವಿಜ್ಞಾನಿಗಳ ಪ್ರಕಾರ ಅದು ಆಫ್ರಿಕಾದ ಜಾವಾ ಅಂತ ಹೇಳುತ್ತಾರೆ. ಎಲ್ಲರೂ ಅದನ್ನು ಒಪ್ಪಿಕೊಳ್ಳುವುದಿಲ್ಲ, ಹಲವರು ಅದನ್ನು ಅಲ್ಲಗಳೆಯುತ್ತಾರೆ. ಏನೇ ಇರಲಿ, ಏನಿದ್ದರೂ ಕೂಡ ಮನುಷ್ಯನ ಮೂಲ ಅದಕ್ಕೆ ಇಷ್ಟು ಮಿಲಿಯನ್ ವರ್ಷಗಳಾಗಿವೆ ಅಂತ ಹೇಳುವಾಗ ಆದಮ್ ಅಲೈಹಿಸ್ಸಲಾಮರು ಬಂದು ಅಷ್ಟು ವರ್ಷಗಳಾಯಿತೋ ಎಂಬಂತಹ ಸಂಶಯ ನಮಗೆ ಬರಬೇಕಿಲ್ಲ. ಯಾಕಂತ ಹೇಳಿದರೆ ಸೈನ್ಸ್ ವಿಜ್ಞಾನ ಹೇಳುವಂತೆ 40,000 ವರ್ಷಗಳ ಹಿನ್ನೆಲೆ ಇರುವುದು ಕಪಿಮಾನವನಿಗೆ. ಅಂದರೆ ಅವನಿಗೆ ಅವತ್ತು ಬುದ್ಧಿ ಇಲ್ಲ, ಬುದ್ಧಿಜೀವಿಯಲ್ಲ. ಅದರ ನಂತರದ ಕಪಿಮಾನವ ಬಂದ ನಂತರ ನಿಜಮಾನವ ಅಂತ ಹೇಳುವುದು 40,000 ವರ್ಷಗಳಿಗೆ. ಈ 40,000 ವರ್ಷಗಳ ಬಗ್ಗೆ ಹೇಳುವುದಾದರೂ ಕೂಡ ಈ ಜಗತ್ತನ್ನು ವಿಜ್ಞಾನವೇ ಅದನ್ನು ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ, ನಂತರ ತಾಮ್ರಯುಗ, ನಂತರ ಕಂಚಿಯುಗ, ಕಬ್ಬಿಣ ಯುಗ, ಹೀಗಾಗಿ ಅದರ ಕಾಲಮಾನವನ್ನು ವಿಂಗಡಿಸುತ್ತದೆ. ಹಾಗಾದರೆ ಅತ್ಯಂತ ಹಳೆಯ ಶಿಲಾಯುಗ, ಈ ಹಳೆಯ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಅಂತ ಕರೆಯುವಂತಹ ಈ ಹಳೆಯ ಶಿಲಾಯುಗ 40,000ದಿಂದ 10,000 ವರ್ಷಗಳ ತನಕ ಅದರ ಚರಿತ್ರೆಯನ್ನು ಅದು ಆ ಹಳೆಯ ಶಿಲಾಯುಗದ ಕಾಲ ಅಂತ ಹೇಳುತ್ತದೆ. ಅಂದರೆ ಮನುಷ್ಯನ ಅಂತ ವಿಜ್ಞಾನ ಆವಾಗ ಈ ಹಳೆಯ ಶಿಲಾಯುಗದಲ್ಲಿ ಬದುಕಿದ್ದಾನೆ ಅಂತ ಹೇಳುವಂತಹ ಸೈನ್ಸ್ ಹೇಳುವಂತಹ ಮನುಷ್ಯ ಅವತ್ತು ಬುದ್ಧಿವಂತನಲ್ಲ, ಅವನಿಗೆ ಬುದ್ಧಿ ಇಲ್ಲ, ಆಲೋಚನಾ ಶಕ್ತಿ ಇಲ್ಲ. ಕುರ್ಆನ್ ಯಾವತ್ತು ಆಲೋಚನಾ ಶಕ್ತಿ ಇಲ್ಲದ ಮನುಷ್ಯನ ಬಗ್ಗೆ ಪ್ರಸ್ತಾಪ ಮಾಡುತ್ತಿಲ್ಲ. ಆದ್ದರಿಂದ ಇನ್ನು 40,000 ವರ್ಷಗಳ ಮೊದಲೊಬ್ಬ ಶಿಲಾಯುಗದಲ್ಲಿ ಮಾನವನು ಇದ್ದಾನೆ ಅಂತ ಹೇಳುವ ವಿಜ್ಞಾನಕ್ಕೆ ಸಿಕ್ಕಿದಂತಹ ಪಳಿಯುಳಿಕೆಗಳು, ಮನುಷ್ಯನ ಪಳಿಯುಳಿಕೆ ಅಂತ ಹೇಳುವಂತಹ ವಿಷಯಗಳು ಅದು ಮಾನವನನ್ನು ಹೋಲುವಂತಹ ಯಾವುದೇ ಜೀವಿಗಳದ್ದಾಗಿರಲಿಕ್ಕೆ ಸಾಧ್ಯವಿದೆ. ಅದರ ನಂತರ ಇರುವಂತಹ ಮಧ್ಯಶಿಲಾಯುಗ ಅಥವಾ ಮೆಸೋಲಿಥಿಕ್ ಏಜ್ ಅಂತ ಹೇಳುವುದು ಅದು 10,000 ಕ್ರಿಸ್ತಪೂರ್ವ 10,000ದಿಂದ 8,000 ವರ್ಷಗಳ ತನಕ ಇದೆ. ಈ ಅವಧಿಯಲ್ಲಿರುವಂತಹ ಈ ಮಧ್ಯಶಿಲಾಯುಗದಲ್ಲಿ ಕೂಡ ಮನುಷ್ಯನು ಗುಂಪಾಗಿ ವಾಸಿಸಲು ಆರಂಭಿಸಿಲ್ಲ. ಮನುಷ್ಯನು ಅದು ಶಿಲಾಯುಗದಲ್ಲೇ ಇದ್ದಾನೆ. ಶಿಲೆಗಳನ್ನು ವಿಜ್ಞಾನ ಹೇಳುವಂತೆ ಶಿಲೆಗಳನ್ನು ಸ್ವಲ್ಪ ಆಧುನಿಕರಣಗೊಳಿಸಿದ್ದಾನೆ, ಸ್ವಲ್ಪ ಚೂಪಾಗಿಸಿದ್ದಾನೆ ಎಂದು ಮಾತ್ರವೇ ಇದೆ. ಅದೇ ವೇಳೆ ಅದರ ನಂತರ ಬಂದು ಬರುವಂತಹ ನವಶಿಲಾಯುಗ, ಈ ನವಶಿಲಾಯುಗ ಅಥವಾ ನಿಯೋಲಿಥಿಕ್ ಏಜ್ ಅಂತಹ ಅದು ಕ್ರಿಸ್ತಪೂರ್ವ 8,000ದಿಂದ 4,000 ತನಕ ಅಂತ ವಿಜ್ಞಾನವು ಒಪ್ಪಿಕೊಳ್ಳುತ್ತದೆ. ವಿಜ್ಞಾನವೇ ಹೇಳುವಂತೆ ಈ ನಿಯೋಲಿಥಿಕ್ ಏಜಿನಲ್ಲಿ ಮನುಷ್ಯ ಸಂಪೂರ್ಣ ಅಭಿವೃದ್ಧಿ ಹೊಂದಿದ್ದಾನೆ. ಅವನು ಗುಂಪಾಗಿ ವಾಸಿಸಲು ಆರಂಭಿಸಿದ್ದಾನೆ. ಅವನು ಮನೆಯನ್ನು ಕಟ್ಟಿಸಿದ್ದಾನೆ, ಗುಡಿಸಲುಗಳನ್ನು ನಿರ್ಮಾಣ ಮಾಡಿದ್ದಾನೆ. ಅವನು ಕೃಷಿಯನ್ನು ಮಾಡಿದ್ದಾನೆ, ಅವನು ಪಶು ಸಂಗೋಪನೆಯನ್ನು ಮಾಡಿದ್ದಾನೆ, ಅವನು ಬಿತ್ತನೆಯನ್ನು ಮಾಡಿದ್ದಾನೆ, ಅವನು ಕುರಿಗಳನ್ನು ಸಾಕಿದ್ದಾನೆ, ಅವರು ಮಡಕೆಯನ್ನು ತಯಾರಿಸಿದ್ದಾನೆ. ಹಾಗಿರುವಾಗ ಇಸ್ಲಾಂ ಪ್ರತಿಪಾದಿಸುವಂತಹ ಮನುಷ್ಯ ಈ ನವಶಿಲಾಯುಗದ ಮನುಷ್ಯನೇ ಆಗಿದ್ದಾನೆ ಹೊರತು ಅದು ಕಪಿಮಾನವನಲ್ಲ. ಆಲೋಚನಾ ಶಕ್ತಿ ಇಲ್ಲದ, ಬುದ್ಧಿ ಇಲ್ಲದ ಮನುಷ್ಯನ ಬಗ್ಗೆ ಕುರ್ಆನ್ ಪ್ರಸ್ತಾಪಿಸಿಲ್ಲ. ಕುರ್ಆನ್ ಹೇಳುವಂತೆ ಅಲ್ಲಾಹು ತಾಲಾ ಪ್ರವಾದಿ ಆದಮ್ ಅಲೈಹಿಸ್ಸಲಾಂ ರವರನ್ನು ಮೊದಲ ಮಾನವನನ್ನು ಸೃಷ್ಟಿಸಿ ಆ ಮಾನವನಿಗೆ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ. ವಅಲ್ಲಮ ಆದಮಲ್ ಅಸ್ಮಾಅ ಕುಲ್ಲಹ, ಅರಿವನ್ನು ಕೊಡುತ್ತಾನೆ. ಪ್ರಥಮವಾಗಿ ಅವನಿಗೆ ಅರಿವು, ಆಲೋಚನಾ ಶಕ್ತಿಗಳು ಅವನಿಗೆ ಇರುತ್ತದೆ. ಆದ್ದರಿಂದಲೇ ವಲಕದ್ ಖಲಕನಲ್ ಇನ್ಸಾನ
ಫಿ ಅಹ್ಸನಿ ತಕ್ವೀಮ್, ಮಂಗನಂತೆ ಅಲ್ಲ, ಚಿಂಪಾಂಜಿಯಂತೆ ಅಲ್ಲ, ವಾನರನಂತೆ ಅಲ್ಲ, ಗೊರಿಲ್ಲಾದಂತೆ ಅಲ್ಲ, ಸಂಪೂರ್ಣ ಸುಂದರನಾದಂತಹ ಎಲ್ಲ ಥಿಂಕಿಂಗ್ ಚಿಂತನೆ ಸಾಧ್ಯ ಇರುವಂತಹ ಮನುಷ್ಯನನ್ನು ಅಲ್ಲಾಹು ಸೃಷ್ಟಿಸಿದ್ದಾನೆ. ಆದ್ದರಿಂದ ವಿಜ್ಞಾನ ಹೇಳುವಂತಹ, ಸೈನ್ಸ್ ಹೇಳುವಂತಹ ಕಪಿಮಾನವ, ಸೈನ್ಸ್ ಅಂಗೀಕರಿಸುವಂತಹ ನವ ಶಿಲಾಯುಗದಲ್ಲಿ ಮನುಷ್ಯನ ಆರಂಭ. ಇಸ್ಲಾಮಿ ಚರಿತ್ರೆಗಳು ಹೇಳುವಂತೆ ಪ್ರವಾದಿ ಆದಂ ಅಲೈಹಿಸ್ಸಲಾಂ ರವರ ಆಗಮನ, ಅವರ ಸೃಷ್ಟಿ ಚರಿತ್ರೆಯನ್ನು ಎಷ್ಟು ಹಿಂದಕ್ಕೆ ಓಡಿಸಿದರೂ ಅದು 8,000 10,000 ವರ್ಷಗಳಿಗಿಂತ ಹಿಂದಕ್ಕೆ ಹೋಗುವುದಿಲ್ಲ. 8,000 ವರ್ಷಗಳ ಒಳಗೆ ಅದಿದೆ. ಈ 8,000 ವರ್ಷಗಳ ಒಳಗೆಯೇ ನವಶಿಲಾಯುಗ ಇದೆ. ಈ 8,000 ವರ್ಷಗಳ ಒಳಗೆಯೇ ಮನುಷ್ಯನಿದ್ದಾನೆ, ಆದಮನಿದ್ದಾನೆ. ಆದ್ದರಿಂದ ಆದಂ ಮನುಷ್ಯನು, ಅವನು ಡಾರ್ವಿನ್ನನ ವಿಕಾಸ ಸಿದ್ಧಾಂತ ಹೇಳುವಂತೆ ಅವನು ವಿಕಾಸಗೊಂಡವನಲ್ಲ, ಮೃಗಗಳಿಂದ ಮತ್ತೊಂದು ವಿಷಯಗಳಿಂದ ವಿಕಾಸಗೊಂಡವನಲ್ಲ. ಈ ಜಗತ್ತಿನಲ್ಲಿ ಅನೇಕ ಕೋಟಿಗಳಷ್ಟು ಜೀವಜಾಲಗಳಿವೆ. ಇವುಗಳಲ್ಲಿ ಯಾವುದೇ ಜೀವಜಾಲಗಳು ವಿಕಾಸಗೊಂಡು ಸೃಷ್ಟಿಯಾಗಿದ್ದರೆ ಇಸ್ಲಾಂ ಅದಕ್ಕೆ ವಿರೋಧವೂ ಇಲ್ಲ. ಬೇರೆ ಬೇರೆ ಒಂದು ಜೀವಿ ಮತ್ತೊಂದು ಜೀವಿಯಾಗಿ ಮಾರ್ಪಟ್ಟಿದ್ದರೆ ಅಂತಹ ಒಂದು ವಿಕಾಸ ಇಲ್ಲಿ ಉಂಟಾಗಿದೆ ಅಂತ ಹೇಳುವುದಾದರೆ ನಮಗೆ ಅದಕ್ಕೆ ಅಭ್ಯಂತರವೇನೂ ಇಲ್ಲ. ಮನುಷ್ಯ ಮಾತ್ರ ಮಂಗನಿಂದ ಮಾನವನಲ್ಲ, ಅವನು ಮನುಷ್ಯನಾಗಿಯೇ. ಆದ್ದರಿಂದ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಸ್ಲಾಮಿನ ತಾರೀಖ್ ಮತ್ತು ವೈಜ್ಞಾನಿಕವಾಗಿರುವಂತಹ ಸಂಶೋಧನೆಗಳು ಪರಸ್ಪರ ವೈರುಧ್ಯವಾಗುವುದಿಲ್ಲ. ಆದ್ದರಿಂದ ನಾವು ಪಠ್ಯಪುಸ್ತಕಗಳಲ್ಲಿ ಕಲಿಯುವಂತಹ ಈ ಮನುಷ್ಯನ ವಿಕಾಸದ ಬಗ್ಗೆ ಇರುವಂತಹ ಕಲಿಕೆಗಳು ನಮಗೆ ಯಾವತ್ತೂ ಯಾವುದೇ ಸಂಶಯಕ್ಕೆ ನಮಗೆ ಬೀಳಿಸಬೇಕಿಲ್ಲ. ಇನ್ನು ಎರಡನೆಯದಾಗಿ ದ ಬ್ಯೂಟಿ ಆಫ್ ಇಸ್ಲಾಂ, ಎರಡನೆಯದಾಗಿ ನಮಗೆ ಇರುವುದು ಇಸ್ಲಾಮಿನ ಸೌಂದರ್ಯ ಇರುವುದು ಒಂದು ಚರಿತ್ರೆಯಲ್ಲಿ. 1ನೇ ಪಾಯಿಂಟ್ ಅದು. ಇದನ್ನು ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಸಿಸಬೇಕು. ಇದು ಒಂದು ನಮ್ಮ ಒಂದು ವಿಶೇಷ ಒಂದು ಅನುಭೂತಿಯಾಗಿ ನನ್ನ ತಿಳ್ಕೊಳ್ಬೇಕು. ಚರಿತ್ರೆಯ ಅಧ್ಯಯನದಲ್ಲಿ ನಮಗೆ ಸ್ಪಷ್ಟವಾದಂತಹ ನೆಲೆ ನಿಲ್ಲುವಿಕೆ, ನಮ್ಮ ವಿಶ್ವಾಸದ ಮೇಲೆ ನೆಲೆ ನಿಲ್ಲುವಿಕೆ ನಮಗೆ ಸಿಗ್ತದೆ. ಎರಡನೆಯದಾಗಿ ಇಸ್ಲಾಮಿನ ಬ್ಯೂಟಿ ಇರುವುದು ಇಸ್ಲಾಮಿನ ಧರ್ಮಗ್ರಂಥಗಳಲ್ಲಿ. ಇಸ್ಲಾಮಿನ ಧರ್ಮಗ್ರಂಥಗಳು ಅಧಿಕೃತವಾದಂತಹ ಪುರಾವೆಗಳು. ಜಗತ್ತಿನಲ್ಲಿ ಅನೇಕ ಧರ್ಮಗಳಿಗೆ ಧರ್ಮಗ್ರಂಥಗಳಿವೆ. ಆದರೆ ಪವಿತ್ರ ಕುರ್ಆನಿನಂತೆ ಹಾಗೂ ಪವಿತ್ರ ಕುರ್ಆನಿನ ವಿವರಣೆಗಳು ಬಂದಂತಹ ಧರ್ಮಗ್ರಂಥಗಳಂತೆ ಸ್ಪಷ್ಟವಾಗಿರುವಂತಹ ಅಧಿಕೃತ ಪುರಾವೆಗಳನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದು ವಾಸ್ತವ. ಇತರ ಧರ್ಮಗ್ರಂಥಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಪವಿತ್ರ ಕುರ್ಆನ್ ಲಾ ರೈಬ ಫೀಹಿ, ಅಲಿಫ್ ಲಾಮ್ ಮೀಮ್, ದಾಲಿಕಲ್ ಕಿತಾಬು ಲಾ ರೈಬ ಫೀಹಿ. ಅಲಿಫ್ ಲಾಮ್ ಮೀಮ್ ದಾಲಿಕಲ್ ಕಿತಾಬು ಲಾ ರೈಬ ಫೀಹಿ. ರೈಬಿಲ್ಲ, ಡೌಟ್ಸ್ ಇಲ್ಲ, ಸಂಶಯಗಳಿಲ್ಲ. ಸಂಶಯಗಳಿರುವಂತಹ ವಿಶ್ವಾಸಕ್ಕೆ, ಸಂಶಯವಿರುವಂತಹ ವಿಷಯಗಳಿಗೆ ಅದಕ್ಕೆ ಅಡಿಪಾಯವಿಲ್ಲ. ಅದನ್ನು ವಿಶ್ವಾಸಕ್ಕೆ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಊಹಾಪೋಹಗಳು, ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದಿನ ಊಹೆಗಳು, ಯಾವುದೋ ಯುಗದ ಊಹೆಗಳು. ಇದರ ಬಗ್ಗೆ ಡೌಟ್ ಇರುವಂತಹ ಅತ್ಯಂತ ಸ್ಪಷ್ಟವಾಗಿರುವಂತಹ ವಿಷಯಗಳಿಗಲ್ಲದೆ ಅದನ್ನು ಅಂಗೀಕರಿಸಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರ ಕುರ್ಆನ್ ಲಾ ರೈಬ ಫೀಹಿ, ಸಂಶಯವಿಲ್ಲ. ಬಹಳಷ್ಟು ಹೊತ್ತು ಸುದೀರ್ಘವಾಗಿ ಕುರ್ಆನಿನ ವಿವಿಧ ಮಗ್ಗುಲುಗಳ ಬಗ್ಗೆ ಮಾತಾಡಬಹುದು. ನಾನೀಗ ವಿವರಿಸಿದಂತಹ ಚರಿತ್ರೆ ಇಸ್ಲಾಮಿನ ಕುರ್ಆನಿನ ಅತ್ಯಂತ ದೊಡ್ಡ ಭಾಗವದು ಕುರ್ಆನಿನ ಚರಿತ್ರೆ. ಅದೇ ವೇಳೆ ಕುರ್ಆನ್ ಒಂದು ಚರಿತ್ರೆ ಗ್ರಂಥವಲ್ಲ. ಕುರ್ಆನ್ ಚರಿತ್ರೆಯನ್ನು ವಿವರಿಸಲಿಕ್ಕೆ ಬಂದಿಲ್ಲ.
ಕುರ್ಆನ್ ಒಂದು ಕಥೆ ಅಲ್ಲ, ಅದೊಂದು ಕಥಾ ಪುಸ್ತಕವಲ್ಲ, ಅದೊಂದು ಸೈನ್ಸ್ ಬುಕ್ ಅಲ್ಲ. ವಿಜ್ಞಾನವ ಭೂಮಿಯ ಸೃಷ್ಟಿ ಹೇಗೆ ಆಯಿತು, ಭೂಮಿ ಹೇಗೆ ತಿರುಗುತ್ತಿದೆ, ಸೂರ್ಯನನ್ನು ಭೂಮಿ ತಿರುಗುತ್ತಿದೆಯೋ ಅಥವಾ ಭೂಮಿಯನ್ನು ಸೂರ್ಯ ತಿರುಗುತ್ತಿದೆಯೋ, ಎಷ್ಟು ಗ್ರಹಗಳಿವೆ, ಎಷ್ಟು ನಕ್ಷತ್ರಗಳಿವೆ, ಮನುಷ್ಯನ ಸೃಷ್ಟಿಯ ದೇಹದ ಒಳಗೆ ಏನೆಲ್ಲ ಇದೆ, ಇದನ್ನು ವಿವರಿಸಲಿಕ್ಕೆ ಬಂದದ್ದಲ್ಲ. ಅದೇ ವೇಳೆ ಕುರ್ಆನಿನಲ್ಲಿ ಇದೆಲ್ಲವೂ ಇದೆ. ಸೂರ್ಯನ ಬಗ್ಗೆ ಪ್ರಸ್ತಾಪ ಇದೆ, ಚಂದ್ರನ ಬಗ್ಗೆ ಪ್ರಸ್ತಾಪವಿದೆ, ಭೂಮಿಯ ಬಗ್ಗೆ ಪ್ರಸ್ತಾಪವಿದೆ, ನಕ್ಷತ್ರಗಳ ಬಗ್ಗೆ ಪ್ರಸ್ತಾಪವಿದೆ, ನದಿಗಳ ಬಗ್ಗೆ, ಪರ್ವತಗಳ ಬಗ್ಗೆ, ಗಾಳಿಯ ಬಗ್ಗೆ, ಬೆಳಕಿನ ಬಗ್ಗೆ ಕುರ್ಆನಿನಲ್ಲಿ ಪ್ರಸ್ತಾಪವಿಲ್ಲದ ಯಾವುದೇ ವಿಷಯಗಳಿಲ್ಲ. ಪವಿತ್ರ ಕುರ್ಆನಿನ ಬ್ಯೂಟಿಯಲ್ಲಿರ್ತದೆ ಅಂತ ಹೇಳಿದ್ರೆ ನಮ್ಮ ವಿಶ್ವಾಸದ ಒಂದು ದೊಡ್ಡ ಭಾಗ. ಪವಿತ್ರ ಕುರ್ಆನ್ ಅಲ್ಲಾಹನಲ್ಲಿ ವಿಶ್ವಾಸವಿಡ್ಲಿಕ್ಕೆ ಸುಮ್ಮನೆ ಹೇಳುತ್ತಿಲ್ಲ. ಯಾ ಅಯ್ಯುಹನ್ನ ಸುಅ್ಬುದು ರಬ್ಬಕುಮುಲ್ಲದಿ ಖಲಕಕುಂ. ಪವಿತ್ರ ಕುರ್ಆನ್ ಹೇಳುತ್ತದೆ, ಯಾ ಅಯ್ಯುಹನ್ನ ಸುಅ್ಬುದು ರಬ್ಬಕುಮುಲ್ಲದಿ ಖಲಕಕುಂ, ನಿಮ್ಮನ್ನು ಸೃಷ್ಟಿಸಿರುವಂತಹ ರಬ್, ಅವನಿಗೆ ನೀವು ಆರಾಧಿಸಿರಿ ಅಂತ ಹೇಳುತ್ತದೆ ಕುರ್ಆನ್. ಯಾ ಅಯ್ಯುಹನ್ನಾಸ್ ಉಅ್ಬುದು ರಬ್ಬಕುಮುಲ್ಲದಿ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಖೂನ್. ಪ್ರಥಮವಾದ ವಿಷಯ ಸೃಷ್ಟಿ ವಿಶ್ವಾಸವೇ. ನಿಮ್ಮನ್ನು ಅವನು ಸೃಷ್ಟಿಸಿದ್ದಾನೆ. ಸೃಷ್ಟಿ, ನಾನು ಹೇಳಿದಂತೆ ಸೃಷ್ಟಿ ಎಂಬಂತಹ ಸಬ್ಜೆಕ್ಟಿನ ಒಳಗೆ ಹೋದರೆ ಒಂದು ಶಕ್ತಿಯ ಬಗ್ಗೆ ನಮಗೆ ಮನದಟ್ಟಾಗುತ್ತದೆ. ಸೃಷ್ಟಿ ಹೇಗಾಯಿತು, ಈ ಭೂಮಿ ಹೇಗೆ ಸೃಷ್ಟಿಯಾಯಿತು, ಸೈನ್ಸ್ ಹೇಳುತ್ತದೆ. ಯಾವುದೋ ಒಂದು ಅದರ ಥಿಯರಿಗಳು ತುಂಬಾ ಇದೆ. ನಾನು ಅದನ್ನು ಈಗ ವಿವರಿಸಲಿಕ್ಕೆ ಹೋದರೆ ನನ್ನ ಸಮಯ ಅದಕ್ಕೆ ಮುಗಿಯುತ್ತದೆ. ಇರಲಿ, ಜಗತ್ತು ಈಗ ಹೆಚ್ಚಾಗಿ ಹೇಳುವಂತಹ ಬಿಗ್ ಬ್ಯಾಂಗ್, ಮಹಾಸ್ಫೋಟ, ಒಂದು ಸ್ಫೋಟ ಆಗ್ತದೆ ಅಂತ ಹೇಳ್ತಾರೆ. ಒಂದು ಸಣ್ಣ ಇದು ಕಣ, ಅದರಿಂದ ಸ್ಫೋಟ ಆಗುತ್ತದೆ. ಸ್ಫೋಟ ಆಗಿ ಈ ಬ್ರಹ್ಮಾಂಡದ ಸೃಷ್ಟಿ ಆಗುತ್ತದೆ ಹಾಗೆ ಹೇಳುತ್ತದೆ. ಅದು ಹೇಗೆ ಅಂತ ಅದು ವಿವರಿಸಿದೆ. ಯಾಕೆ, ಅದರ ಹಿಂದಿನ ಚಾಲಕ ಶಕ್ತಿ ಯಾವುದು, ಆ ಸ್ಫೋಟಗೊಳ್ಳುವಂತಹ ವಸ್ತು ಹೇಗೆ ಸೃಷ್ಟಿಯಾಯಿತು, ಸೈನ್ಸಿನ ಬಳಿ ಅದಕ್ಕೆ ಉತ್ತರವಿಲ್ಲ. ಮೂಲ ವಸ್ತು ಹೇಗೆ ಸೃಷ್ಟಿಯಾಯಿತು ಎಂಬುದಕ್ಕೆ ಸೈನ್ಸಿನ ಬಳಿ ಉತ್ತರವಿಲ್ಲ. ಸೈನ್ಸ್ ಹೇಳುತ್ತದೆ, ಚಲನೆ ಉಂಟಾಗಬೇಕಾದರೆ ಅದರ ಹಿಂದೆ ಏನು ಬೇಕು, ಒಂದು ಶಕ್ತಿ ಬೇಕು. ಚಲನೆ ಬೇಕಾದರೆ ಅದಕ್ಕೆ ಶಕ್ತಿ ಬೇಕು. ಸ್ಫೋಟ ಹೇಗಾಗ್ತದೆ, ಅದಕ್ಕೆ ಸೈನ್ಸಿನ ಬಳಿ ಉತ್ತರವಿಲ್ಲ. ಅಲ್ಲಾಹು ತಾಲ ಇದರ ಸೃಷ್ಟಿಕರ್ತ. ನಾವು ಅಲ್ಲಾಹ್ ಅಂತ ಹೇಳುತ್ತೇವೆ. ಈ ಜಗತ್ತಿನ ಈ ಎಲ್ಲ ಬ್ರಹ್ಮಾಂಡದ ಸೃಷ್ಟಿಕರ್ತ ಶೂನ್ಯದಿಂದ ಅದನ್ನು ಸೃಷ್ಟಿ ಮಾಡುತ್ತಾನೆ. ಆ ಸೃಷ್ಟಿಕರ್ತನಿಗೂ ಈ ಸೃಷ್ಟಿಗಳಿಗೂ ಹೋಲಿಕೆ ಇಲ್ಲ. ಆದ್ದರಿಂದ ಅವನು ಶೂನ್ಯದಿಂದ ಸೃಷ್ಟಿ ಮಾಡುತ್ತಾನೆ. ಕುರ್ಆನ್ ಹೇಳುವಂತಹ ಒಂದನೇ ವಿಷಯ, ನಿಮ್ಮನ್ನು ಸೃಷ್ಟಿಸಿದ್ದಾನೆ ಅವನು. ಮೊದಲನೆಯದಾಗಿ ಅತ್ಯಂತ ಸುಲಭವಾಗಿ ನಮ್ಮ ಚಿಂತನೆಗೆ ಎಟಕುವಂತಹ ವಿಷಯವಿದು. ಯಾವ ವಸ್ತು ಕೂಡ ಸ್ವಯಂ ಸೃಷ್ಟಿಯಾಗುತ್ತಿಲ್ಲ. ಸ್ವಯಂ ಸೃಷ್ಟಿ ಯಾವುದಾದರೂ ಒಂದು ವಸ್ತು ಉಂಟಾಗಿದೆ ಅಂತ ಹೇಳಿದರೆ ಅದು ಮೂರ್ಖತನವಾಗುತ್ತದೆ. ಆದ್ದರಿಂದ ಒಬ್ಬ ಸೃಷ್ಟಿಕರ್ತ ಅದರ ಹಿಂದೆ ಇದ್ದಾನೆ. ಅವನು ಮನುಷ್ಯನ ಊಹೆಗೆ ಸಿಲುಕದಂತಹ ಒಂದು ಶಕ್ತಿ ಅದರ ಹಿಂದೆ ಇದ್ದೇ ಇರುತ್ತದೆ. ಪವಿತ್ರ ಕುರ್ಆನ್ ಹೇಳುತ್ತದೆ, ಅಲ್ಲದೀ ಜಅಲ ಲಕುಮುಲ್ ಅರ್ಲ ಫಿರಾಶಾ ವಸ್ಸಮಾಅ ಬಿನಾಅ ವಅನ್ಜಲ ಮಿನಸ್ ಸಮಾಇ ಮಾಅ ಫಅಖ್ರಜ ಬಿಹಿ ಮಿನಸ್ ಥಮರಾತಿ ರಿಜ್ಕನ್ ಲಕುಂ. ಪವಿತ್ರ ಕುರ್ಆನ್ ಅವನಿಗೆ ಇಬಾದತ್ ಮಾಡಲಿಕ್ಕೆ, ಅವನಲ್ಲಿ ವಿಶ್ವಾಸವಿಡಲಿಕ್ಕೆ ಹೇಳುತ್ತದೆ. ಭೂಮಿಯನ್ನು ನೋಡಿರಿ, ಭೂಮಿ ಫಿರಾಶ್ ಆಗಿದೆ. ಭೂಮಿ ನಮಗೆ ಫಿರಾಶ್ ಆಗಿದೆ. ಭೂಮಿಯಲ್ಲಿ ನಮಗೆ ಸುತ್ತಾಡಲಿಕ್ಕೆ ಸಾಧ್ಯವಿದೆ. ಭೂಮಿ ಒಂದು ಸೆಕೆಂಡಿಗೆ, ಸೈನ್ಸ್ ಕಂಡುಹಿಡಿದಂತೆ ಒಂದು ಸೆಕೆಂಡಿಗೆ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಸಂಚರಿಸ್ತದೆ? ಸೂರ್ಯನ ಸುತ್ತ ಭೂಮಿ ಒಂದು ಸೆಕೆಂಡಿಗೆ 29 ಕಿಲೋಮೀಟರ್ ಅಥವಾ 30 ಕಿಲೋಮೀಟರ್ನಷ್ಟು ದೂರಕ್ಕೆ ಭೂಮಿ ಸೂರ್ಯನ ಸುತ್ತ ಸಂಚರಿಸುತ್ತದೆ. ಈ ಒಂದು ಸೆಕೆಂಡಿಗೆ 29 ಕಿಲೋಮೀಟರ್ ದೂರ ಸಂಚರಿಸುವಂತಹ ಭೂಮಿಯ ಮೇಲೆ ನಾವಿದ್ದೇವೆ. ಭೂಮಿ ಅದು ಗೋಳಾಕಾರದಲ್ಲಿದೆ. ಇದರಲ್ಲಿ ನಾವು ನೆಲೆ ನಿಂತಿದ್ದೇವೆ. ಭೂಮಿಯ ಸೆಕೆಂಡಿಗೆ 30 ಕಿಲೋಮೀಟರ್ ವೇಗದಲ್ಲಿ ಸುತ್ತುವ
1 ಗಂಟೆಗೆ 1,07,000 ಕಿಲೋಮೀಟರ್ಗಳಷ್ಟು ದೂರಕ್ಕೆ ಸಾಗುವಂತಹ ಭೂಮಿ. ತನ್ನ ಅಕ್ಷದಲ್ಲಿ 1 ಗಂಟೆಗೆ 1,670 ಕಿಲೋಮೀಟರ್ ಸ್ಪೀಡ್ನಲ್ಲಿ ತಿರುಗುತ್ತಿರುವಂತಹ ಈ ಭೂಮಿ. ಅಲ್ಲದಿ ಜಾಲಲಕುಮುಲ್ ಅರ್ಲ ಫಿರಾಶ. ಹೀಗೆ ವೇಗವಾಗಿ ಸಂಚರಿಸುತ್ತಿರುವಂತ ಮನುಷ್ಯ ಈಗ ಕಂಡುಹಿಡಿಯದಷ್ಟು ವೇಗದಲ್ಲಿ ಸಂಚರಿಸುವಂತಹ ಭೂಮಿಯ ಅಲ್ಲಿ ಈ ಈ ಗೋಳಾಕಾರದ ಈ ಭೂಮಿಯಲ್ಲಿ ಅಕ್ಷದ ಸುತ್ತ ತಿರುಗುತ್ತಿರುವಂತಹ ಭೂಮಿಯನ್ನು ಮನುಷ್ಯನಿಗೆ ಸುಖವಾಗಿ ವಾಸಿಸಲಿಕ್ಕೆ ಈ ಅಲುಗಾಟ ಯಾವುದು ಮನುಷ್ಯನಿಗೆ ತಿಳಿಯದಂತೆ ಅದನ್ನು ಅಲ್ಲಾಹು ತಾಲ ಮಾಡಿಟ್ಟಿದ್ದಾನೆ. ಸೃಷ್ಟಿಯ ಬಗ್ಗೆ ಇದರ ಬಗ್ಗೆ ಚಿಂತನೆ ನಡೆಸಿರಿ. ಇದನ್ನು ಮನುಷ್ಯನಿಗೆ ಹಿಡಿತದಲ್ಲಿ ಇಡಲಿಕ್ಕೆ ಸಾಧ್ಯವಿದೆಯೋ? ಯಾವುದಾದರೂ ಶಕ್ತಿಗೆ ಇದನ್ನು ಮನುಷ್ಯ ಶಕ್ತಿಗೆ ಹಿಡಿತದಲ್ಲಿ ಇಡಲಿಕ್ಕೆ ಸಾಧ್ಯವಿಲ್ಲ. ಇದರ ಹಿಂದೆ ಒಬ್ಬ ಸೃಷ್ಟಿಕರ್ತನಿದ್ದಾನೆ. ವಸ್ಸಮಾ ಅಬಿನಾ, ನಮ್ಮ ಸುತ್ತಲಿರುವಂತಹ ತುಂಬಾ ವಿಶಾಲವಾಗಿ ಚರ್ಚಿಸುವಂತಹ ವಿಷಯ, ವಿಶಾಲವಾದ ಆಕಾಶ. ಮನುಷ್ಯ ಈ ಸ್ಪೇಸ್ನಲ್ಲಿ, ಮನುಷ್ಯನ ಸುತ್ತ ಇರುವಂತಹ ಈ ಸ್ಪೇಸ್ನಲ್ಲಿ ಮನುಷ್ಯನ ಅಬ್ಸರ್ವೇಬಲ್ ಯೂನಿವರ್ಸ್ನಲ್ಲಿ 5% ಕೂಡ ಮನುಷ್ಯನ ಗಮನ ತಲುಪಿಲ್ಲ. ಮನುಷ್ಯ 5% ತನಕ ಕೂಡ ತಲುಪಿಲ್ಲ. ಈ ನಮ್ಮ ವಿಶಾಲವಾದ ಯೂನಿವರ್ಸ್ನ ಸೌರವ್ಯೂಹದ ಅದರ ಕೊನೆಯ ತನಕ ಕೂಡ ಮನುಷ್ಯರು ಹೋಗಿಲ್ಲ. 15 ಕೋಟಿ ಕಿಲೋಮೀಟರ್ ದೂರವಿರುವಂತಹ ಸೂರ್ಯ, ಈ ಸೂರ್ಯ 15 ಅಲ್ಲಾಹನ ಅಪಾರವಾದಂತಹ ಸಾಮರ್ಥ್ಯ, ಈ ಒಂದು ಮಹತ್ತರವಾದಂತಹ ಈ ಶಕ್ತಿ, ಇಂತಹ ಆಕಾಶ ಕಾಯಗಳನ್ನು, ಕೋಟಿಗಟ್ಟಲೆ ನಕ್ಷತ್ರಗಳು, ಅನೇಕ ಕೋಟಿಗಳಷ್ಟು ಗ್ಯಾಲಕ್ಸಿಗಳು, ಮನುಷ್ಯನೇ ಊಹೆಗೆ ತಾನೇ ನಿಲುಕದಂತಹ ಆಕಾಶ ಲೋಕ, ಮಲಕೂತು ಸಮಾವಾತ್, ಆಕಾಶದ ವಿಶಿಷ್ಟವಾದಂತಹ ವಿದ್ಯಮಾನಗಳು, ಇದೆಲ್ಲ ಒಂದು ಶಕ್ತಿಯಲ್ಲಿ ವಿಶ್ವಾಸವಿಡಲಿಕ್ಕೆ ಇದನ್ನೆಲ್ಲ ಪವಿತ್ರ ಕುರಾನ್ ಪರಾಮರ್ಶಿಸುತ್ತದೆ ಅತ್ಯಂತ ಸ್ಪಷ್ಟವಾಗಿ. ಈ ಆಯಾತುಗಳನ್ನು ನೀವು ನೋಡಿರಿ, ಈ ಆಯಾತುಗಳನ್ನು ನೀವು ನೋಡಿಕೊಂಡು ಅಲ್ಲಾಹನಲ್ಲಿ ವಿಶ್ವಾಸವಿಡಿರಿ. ಅಲ್ಲಾಹು ತಾಲಾ ಅಲ್ಲದಿ ರಫಅ ಸಮಾವಾತಿ ಬಿಗೈರಿ ಅಮದಿನ್ ತರೌನಹ ಸುಮ್ಮ ಸ್ತವಾ ಅಲಲ್ ಅರ್ಶ್ ವಸಖರ ಶಂಸ ವಲ್ ಕಮರ. ಭೂಮಿಯಿಂದ 3,84,000 ಕಿಲೋಮೀಟರ್ ದೂರದಲ್ಲಿರುವಂತಹ ಚಂದ್ರ, ಆ ಚಂದ್ರನು ಭೂಮಿಯನ್ನು ಸುತ್ತುವ ಪರಿ, ಅದೇ ರೀತಿ ಈ ಭೂಮಿಯು ಸೂರ್ಯನನ್ನು ಸುತ್ತುವಂತಹ ಆ ಪರಿ. ಪವಿತ್ರವಾದಂತಹ ಕುರ್ಆನ್ ಹೇಳುತ್ತದೆ, ಇನ್ನಲ್ಲಾಹ ಯುಮ್ಸಿಕು ಸಮಾವಾತಿ ವಲ್ ಅರ್ಲ ಅನ್ ತಜೂಲ ವಲಇನ್ ಝಾಲತಾ ಇನ್ ಅಮ್ಸಕಹಾ ಮಿನ್ ಅಹದಿನ್ ಮಿನ್ ಬಅದಿಹಿ ಇನ್ನಹು ಕಾನ ಹಲೀಮನ್ ಗಫೂರ. ಭೂಮಿ ಸೂರ್ಯನಿಂದಿರುವಂತಹ ಡಿಸ್ಟೆನ್ಸ್, ಅದರಿಂದ ಕೆಲವು ಡಿಗ್ರಿಗಳು ಹತ್ತಿರ ಹೋದರೂ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಕೆಲವರು ಡಿಗ್ರಿಗಳು ದೂರಕ್ಕೆ ಸಾಗಿದ್ರು ಅದರಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸ್ಪಷ್ಟವಾದಂತಹ ಒಂದು ಭ್ರಮಣ ಪಥದಲ್ಲಿ ಭೂಮಿಯನ್ನಿಟ್ಟುಕೊಂಡು ಅದನ್ನು ನಿಯಂತ್ರಿಸುತ್ತಿರುವಂತಹ ರಬ್ಬು ಸಮಾವಾತಿ ವಲ್ ಅರ್ಲ್, ಈ ಅಲ್ಲಾಹನಲ್ಲಿ ಇರುವಂತಹ ವಿಶ್ವಾಸ. ಅದರಿಂದ ಪವಿತ್ರ ಕುರ್ಆನ್, ನಾನು ಹೇಳುತ್ತಾ ಇರುವುದು ಇಸ್ಲಾಮಿನ ಅದರ ಬ್ಯೂಟಿ ಎಲ್ಲಿದೆ? ಧರ್ಮ ಗ್ರಂಥಗಳಲ್ಲಿದೆ. ಈ ಧರ್ಮ ಗ್ರಂಥಗಳನ್ನು ವಿದ್ಯಾರ್ಥಿಗಳು ಅಧ್ಯಯನ ನಡೆಸಬೇಕು. ಅದರಲ್ಲಿರುವಂತಹ ವಿವಿಧ ಮಗ್ಗುಲುಗಳನ್ನು ನಾವು ಅಧ್ಯಯನ ನಡೆಸಬೇಕು. ಆವಾಗಲೇ ಈ ಶಕ್ತಿಯ ಸಾಮರ್ಥ್ಯ, ಈ ಶಕ್ತಿಯ ಅಪಾರತೆ ನಮಗೆ ಮನದಟ್ಟಾಗಲಿಕ್ಕೆ ಸಾಧ್ಯ. ನಾವು ವಾಸ ಮಾಡುವಂತಹ ಭೂಮಿ, ನಮ್ಮ ಸೌರವ್ಯೂಹ ಇರುವಂತಹ ಮಿಲ್ಕಿ ವೇ, ನಮ್ಮ ಗ್ಯಾಲಕ್ಸಿ, ಈ ಗ್ಯಾಲಕ್ಸಿಯ ಅದರ ವಿಶಾಲತೆ ಎಷ್ಟು? 1,00,000 ಲೈಟ್ ಇಯರ್ಸ್. ನಮ್ಮ ಗ್ಯಾಲಕ್ಸಿ 1,00,000 ಲೈಟ್ ಇಯರ್ಸ್ ಅದರ ಡಯಾಗ್ರಾಮ್ ಇದೆ, ಅದರ ವ್ಯಾಸವಿದೆ. 1,00,000 ಲೈಟ್ ಇಯರ್ಸ್ ಅಂತ ಹೇಳಿದ್ರೆ, 1 ಲೈಟ್ ಇಯರ್ ಅಂತ ಹೇಳಿದ್ರೆ ಲೆಕ್ಕ ಹಾಕ್ಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ. ಬೆಳಕು 1 ಸೆಕೆಂಡ್ಗೆ 3,00,000 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತದೆ. 3,00,000 ಕಿಲೋಮೀಟರ್ 1 ಸೆಕೆಂಡ್ನಲ್ಲಿ ಪ್ರಕಾಶ ಸಾಗುವಾಗ
ಒಂದು ಮಿನಿಟ್ನಲ್ಲೇ 108 ಕೋಟಿಯಷ್ಟು ದೂರಕ್ಕೆ ಅದು ಕಿಲೋಮೀಟರ್ಷ್ಟು ದೂರಕ್ಕೆ ಅದು ತಲುಪುತ್ತದೆ. ಇಂತಹ 1,00,000 ಲೈಟ್ ಇಯರ್ಸ್ ವಿಶಾಲವಾಗಿರುವಂತಹ ಗ್ಯಾಲಕ್ಸಿ ನಮ್ಮ ಮಿಲ್ಕಿ ವೇ. ನಮಗೆ ಹತ್ತಿರವಿರುವಂತಹ ಗ್ಯಾಲಕ್ಸಿ ನಮಗೆ ಹತ್ತಿರವಿರುವಂತಹ ಆಂಡ್ರೋಮೆಡಾ ಗ್ಯಾಲಕ್ಸಿ. ಇದರ ದುಪ್ಪಟ್ಟು ವಿಶಾಲತೆ ಇರುವಂತಹ 24 ಲಕ್ಷ ಲೈಟ್ ಇಯರ್ಸ್ ದೂರ ಇರುವಂತಹ ಗ್ಯಾಲಕ್ಸಿ, ನಮ್ಮ ಕಣ್ಣಿಗೆ ರಾತ್ರಿ ಕಾಣಿಸುವಂತಹ ಗ್ಯಾಲಕ್ಸಿ. ಅದರ ಡಯಾಮೀಟರ್ 2 ಲಕ್ಷ ಲೈಟ್ ಇಯರ್ಸ್ ವಿಶಾಲತೆ ಇದೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಜಗತ್ತು ಇಷ್ಟು ವಿಶಾಲವಾದಂತಹ ಈ ಜಗತ್ತಿನ ಈ ಜಗತ್ತನ್ನು ಸೃಷ್ಟಿಸಿದಂತಹ ಸಾಮರ್ಥ್ಯ, ಅವನ ಸಾಮರ್ಥ್ಯವನ್ನು, ಆ ಶಕ್ತಿಯ ಸಾಮರ್ಥ್ಯವನ್ನು ನಾವು ಮನಗಾಣಬೇಕು. ಮನಗಾಂಡು ರಬ್ಬನ ಮಾ ಖಲಕತ ಹಾದಾ ಬಾತಿಲ ಸುಬ್ಹಾನಕ ಫಕಿನಾ ಅದಾಬನ್ನಾರ್. ಪವಿತ್ರ ಕುರ್ಆನ್ ಹೇಳುವಂತಹ ಈ ಆಕಾಶ ಭೂಮಿಯ ಈ ಜಗತ್ತಿನ ಸೃಷ್ಟಿ ವೈಚಿತ್ರ್ಯಗಳು, ಪವಿತ್ರ ಕುರ್ಆನನ್ನು ಅಷ್ಟು ಸುಂದರವಾದಂತಹ ಒಂದು ಕೃತಿಯನ್ನು ಎದುರಿಲಿಕ್ಕಿಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಾನು ಇನ್ನಷ್ಟು ಹೆಚ್ಚು ಮಾತಾಡಲಿಕ್ಕೆ ಇರುವಂತಹ ಸಮಯವಿಲ್ಲ. ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕನಾಕುಂ ಮಿನ್ ذಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬಂ ವ ಕಬಾಯಿಲ ಲಿತಆರಫು. ಪವಿತ್ರ ಕುರ್ಆನಿನ ಬ್ಯೂಟಿ, ಪವಿತ್ರ ಕುರ್ಆನಿನ ಸಂದೇಶಗಳು, ಆ ಸಬ್ಜೆಕ್ಟಿಗೆ ನಾನು ಇಳಿಯುವುದಿಲ್ಲ. ಪವಿತ್ರ ಕುರ್ಆನ್ ಹೇಳುತ್ತದೆ, ಮನುಕುಲವೊಂದೇ ಒಂದು ಹೆಣ್ಣು ಮತ್ತು ಒಂದು ಗಂಡಿನಿಂದ ಅವರು ಮನುಕುಲ ಬೆಳೆದು ಬಂದಿದೆ, ಮನುಕುಲವನ್ನು ಸೃಷ್ಟಿಸಲಾಗಿದೆ. ಪವಿತ್ರ ಕುರ್ಆನಿನ ಸಂದೇಶಗಳು, ಈ ಸಂದೇಶಗಳು ಇಸ್ಲಾಮಿನ ಸೌಂದರ್ಯವನ್ನು ಜಗತ್ತಿನ ಮುಂದೆ ತೆರೆದಿಡುತ್ತದೆ. ಲಾ ತುಫ್ಸಿದು ಫಿಲ್ ಅರ್ಲಿ, ಭೂಮಿಯಲ್ಲಿ ಫಸಾದನ್ನು ಮಾಡಬೇಡಿ. ಪವಿತ್ರ ಕುರ್ಆನ್ ಎಷ್ಟು ಸುಂದರವಾದ ಸಂದೇಶವಿದು. ಲಾ ತಅಕುಲು ಅಮ್ವಾಲಕುಂ ಬಿಲ್ ಬಾತಿಲಿ, ಅನ್ಯಾಯ ಮೂಲಕ ಸಂಪತ್ತನ್ನು ನೀವು ಸಂಪಾದಿಸಬೇಡಿರಿ. ಲಾ ತತ್ತಬಿಉ ಖುತುವಾತಿ ಶೈತಾನನ ಹೆಜ್ಜೆಗಳನ್ನು ಅನುಸರಿಸಬೇಡಿ. ಲಾ ತಕ್ತುಲು ಔಲಾದಕುಂ ಖಶ್ಯತ ಇಮ್ಲಾಕ್, ಮಕ್ಕಳನ್ನು ಕೊಲ್ಲಬೇಡಿ, ಭ್ರೂಣ ಹತ್ಯೆ ಮಾಡಬೇಡಿ. ಲಾ ತಕ್ರಬು ಜಿನಾ, ವ್ಯಭಿಚಾರದೊಂದಿಗೆ ಅನೈತಿಕತೆಯ ಹತ್ತಿರ ಸುಳಿಯಬೇಡಿ. ಲಾ ತುಲ್ಕು ಬಿ ಐದಿಕುಂ ಇಲ ತಹಲುಕಾ, ನಾಶದೆಡೆಗೆ ನೀವೇ ನಿಮ್ಮನ್ನು ನಾಶಕ್ಕೆ ಬೀಳಿಸಬೇಡಿರಿ. ಹೀಗೆ ಅದೆಷ್ಟು ಸಂದೇಶಗಳು, ಅತ್ಯಂತ ಸುಂದರವಾದಂತಹ ಸಂದೇಶಗಳು ಪವಿತ್ರ ಕುರ್ಆನಿನ ಸೌಂದರ್ಯವನ್ನು ನಮ್ಮ ಎದುರು ತೆರೆದಿಟ್ಟಿದೆ. ಆದ್ದರಿಂದ ಪವಿತ್ರ ಕುರ್ಆನಿನ ಈ ಸೌಂದರ್ಯವನ್ನು, ಪವಿತ್ರ ಇಸ್ಲಾಮಿನ ಸೌಂದರ್ಯವನ್ನು ನಾವು ಆಸ್ವಾದಿಸಬೇಕು. ನಮಗೆ ಇದರ ರುಚಿ ನಮಗೆ ಸಿಗಬೇಕು, ಇದರ ಟೇಸ್ಟ್ ನಮಗೆ ಸಿಗಬೇಕು, ಅರಿವಿನ ಟೇಸ್ಟ್. ವಿದ್ಯಾರ್ಥಿಗಳೇ, ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ಹೇಳುತ್ತಾ ಇರುವುದು, ಅರಿವಿನಷ್ಟು ಟೇಸ್ಟ್ ಇರುವಂತಹ ವಿಷಯ ಮತ್ತೊಂದಿಲ್ಲ. ಅದು ಕೂಡ ಇಸ್ಲಾಮಿನ ಅರಿವು, ಪವಿತ್ರ ಕುರ್ಆನಿನ ಜ್ಞಾನ, ಹದೀಸ್ಗಳ ಜ್ಞಾನ, ಗತ ಚರಿತ್ರೆಗಳ ಜ್ಞಾನ, ಆಯಾತುಲ್ಲಾಹ್, ಅಲ್ಲಾಹನ ನಿದರ್ಶನಗಳ ಬಗ್ಗೆ ಇರುವಂತಹ ಜ್ಞಾನ. ಇದೆಲ್ಲವೂ, ಇದರ ಬಗ್ಗೆ ಅಧ್ಯಯನ, ಇದರ ಬಗ್ಗೆ ಕಲಿಯುವುದು, ಪುಸ್ತಕಗಳನ್ನು ಓದುವುದು, ಸಾಕಷ್ಟು ಅರಿವನ್ನು ಹೆಚ್ಚಿಸಿಕೊಳ್ಳುವುದು, ಈ ಮೂಲಕ ಈ ಸಮಾಜಕ್ಕೆ ನೀವು ದೊಡ್ಡ ಸೊತ್ತು ಆಗ್ತಾ ಇದ್ದೀರಿ. ಅರಿವು ಮಾತ್ರವೇ ಈ ಸಮಾಜವನ್ನು ಉನ್ನತಿಗೆ ಕೊಂಡೊಯ್ಯುತ್ತದೆ. ಅದನ್ನು ಬಿಟ್ಟು ಲಾ ತುಲ್ಕು ಬಿ ಐದೀಕುಂ ಇಲ ತಹ್ಲುಕಾ, ಅನಗತ್ಯಗಳ ಮೂಲಕ, ಮೊಬೈಲ್ಗಳಲ್ಲಿ ಅನಗತ್ಯವಾಗಿ ಚಾಟ್ ಮಾಡುವ ಮೂಲಕ, ಅನಗತ್ಯವಾಗಿ ಸಮಯ ಪೋಲು ಮಾಡುವ ಮೂಲಕ, ಅನಗತ್ಯ ವಿಷಯಗಳಲ್ಲಿ ಕೈ ಹಾಕುವ ಮೂಲಕ, ನಮ್ಮ ವಿದ್ಯಾರ್ಥಿ ಜೀವನವನ್ನು ಅನಗತ್ಯ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಿಮ್ಮ ಬದುಕನ್ನು, ನಿಮ್ಮ ಭವಿಷ್ಯವನ್ನು ನೀವು ನಾಶಕ್ಕೆ ಹಾಕಬೇಡಿ. ಕೊನೆಯದಾಗಿ ಒಂದು ವಿಷಯ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಈ ಜಗತ್ತಿನಲ್ಲಿ ಇರುವಂತಹ ಒಂದು ದೊಡ್ಡ ತಿರುವು, ದೊಡ್ಡ ಒಂದು ಟರ್ನಿಂಗ್ ಪಾಯಿಂಟ್, ಈ ಜಗತ್ತಿನ ವೈಜ್ಞಾನಿಕ ವಲಯದಲ್ಲಿ ಬಂದಂತಹ ಅಥವಾ ಖಗೋಳ ವಿಷಯದಲ್ಲಿ ಬಂದಂತಹ ದೊಡ್ಡ ಒಂದು ತಿರುವು, ಆ ತಿರುವು 1473ರಲ್ಲಿ ಹುಟ್ಟಿ ಬಂದ ನಿಕೋಲಸ್ ಕಾಪರ್ನಿಕಸನ ಮೂಲಕ ಉಂಟಾಯಿತು. ಆ ತನಕ
ಕ್ರಿಸ್ತಪೂರ್ವ ಆರಂಭದಲ್ಲಿ ಬಂದಂತಹ ಟಾಲಮಿಯಿಂದ ಹಿಡಿದು ಅದರ ಬಂದ ನಂತರ 1500 ವರ್ಷಗಳಷ್ಟು ಕಾಲ ಬಂದಂತಹ ದೊಡ್ಡ ದೊಡ್ಡ ತಲೆ ಇರುವಂತಹ ವಿಜ್ಞಾನಿಗಳು ಭೂಮಿ ಕೇಂದ್ರವಾಗಿಟ್ಟುಕೊಂಡು ಸೂರ್ಯನು ಭೂಮಿಯ ಸುತ್ತ ತಿರುಗುವಂತಹ ಸಿದ್ಧಾಂತವನ್ನು ಅವರು ಮಂಡಿಸಿದ್ದರು. ಅದೇ ವೇಳೆ ನಿಕೋಲಸ್ ಕಾಪರ್ನಿಕಸ್ ಬಂದು ಅವರ ಸಂಶೋಧನೆಯ ಮೂಲಕ ಅಲ್ಲ, ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಅವರು ತರುತ್ತಾನೆ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಿಕೋಲಸ್ ಕಾಪರ್ನಿಕಸ್ ಅವರ ಬದುಕನ್ನು ಅಧ್ಯಯನ ಮಾಡಬೇಕು ನಾವು. ಅವರು ಯಾರಂತ ಹೇಳಿದರೆ, ಅವರೊಬ್ಬ ಚರ್ಚಿನ ಬಿಷಪ್ ಮಾತ್ರ ಅಲ್ಲ, ಬಿಷಪ್ಪಿಗಿಂತ ಉನ್ನತ ಸ್ಥಾನದಲ್ಲಿರುವಂತಹ ಕ್ಯಾನನ್ ಅವರಾಗಿದ್ದರು. ಅಂದರೆ ಒಬ್ಬ ಧರ್ಮ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾಗಿ ಬದುಕನ್ನು ಮುಡಿಪಾಗಿಟ್ಟಂತಹ ವ್ಯಕ್ತಿ, ಒಬ್ಬ ಆ ಕಾಲದ ಬೈಬಲ್ನ ವಿದ್ವಾಂಸ, ಆ ಕಾಲದ ಕ್ರೈಸ್ತವ ವಿದ್ವಾಂಸ ಪುರೋಹಿತ ನಿಕೋಲಸ್ ಕಾಪರ್ನಿಕಸ್ ಎಂಬವನು ಖಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಿ ಇಡೀ ವೈಜ್ಞಾನಿಕ ಇವರ ಖಗೋಳ ಯುಗದ ಒಂದು ಟರ್ನಿಂಗ್ ಪಾಯಿಂಟ್, ಒಂದು ತಿರುವಿಗೆ ಅವರು ಕಾರಣ ಆಗ್ತಾರೆ. ಧರ್ಮ ವಿದ್ಯೆಯನ್ನು ಅಧ್ಯಯನ ಮಾಡುವಂತಹ ನಮಗೆ ಯಾಕೆ ಸೈನ್ಸ್ ಕಲಿಯಬಾರದು? ಸೈನ್ಸ್ ಕಲಿಯುವ ನಮಗೆ ಯಾಕೆ ಧರ್ಮ ವಿಷಯಗಳ ಅಧ್ಯಯನ ಮಾಡಬಾರದು? ಈ ಪ್ರಶ್ನೆ ನಿಕೋಲಸನ ಚರಿತ್ರೆಯನ್ನು ಮುಂದಿಟ್ಟು ನಮ್ಮೊಂದಿಗೆ ನಾವು ಕೇಳಿಕೊಳ್ಬೇಕು. ನಿಕೋಲಸ್ ಮಾತ್ರ ಅಲ್ಲ, ಅದರ ನಂತರ ಬಂದಂತಹ ಅನೇಕ ವಿಜ್ಞಾನಿಗಳು ಚರ್ಚ್ಗಳ ಪುರೋಹಿತರು ಎಂಬುದನ್ನು ಮಾಡಬೇಕು. ಹಾಗಿರುವಾಗ ವಿಜ್ಞಾನದ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಕೊಟ್ಟಂತಹ ಪವಿತ್ರವಾದ ಇಸ್ಲಾಮಿನ ಇಷ್ಟು ಸ್ಪಷ್ಟವಾದಂತಹ ವಿಷಯಗಳು ನಮ್ಮ ಮುಂದೆ ಇರುವಾಗ ನಾವು ಯಾಕೆ ಹಿಂದೆ ಬೀಳಬೇಕು ಎಂಬ ಪ್ರಶ್ನೆ ನಮ್ಮೊಂದಿಗೆ ನಾವು ಕೇಳಬೇಕು ಎಂದು ಹೇಳುತ್ತಾ, ಪವಿತ್ರ ಕುರ್ಆನ್ ಹೇಳಿದಂತೆ ಫಅಕಿಂ ವಜ್ಹಕ ಲಿದ್ದೀನಿ ಹನೀಫಾ, ಎಲ್ಲ ಚಿಂತನೆಗಳನ್ನು ವಕ್ರ ದಾರಿಗಳನ್ನೆಲ್ಲ ಬದಿಗಿಟ್ಟು ಸ್ಪಷ್ಟವಾದ ಇಸ್ಲಾಮಿನ ನೇರ ದಾರಿಯಲ್ಲಿ ಮುಂದಕ್ಕೆ ಸಾಗಿರಿ, ಅತ್ತ ಕಡೆ ಮುಖ ಮಾಡಿರಿ. ಫಿತ್ರತಲ್ಲಾಹಿಲ್ಲತಿ ಫತರನ್ನಾಸ ಅಲೈಹಾ, ಮನುಷ್ಯನನ್ನು ಈ ಫಿತ್ರತ್ ಆಗಿರುವಂತಹ ಈ ಚಿಂತನೆಯ ಮೇಲೆ, ಈ ಧರ್ಮದ ಮೇಲೆ ಅಲ್ಲಾಹು ತಾಲ ಸೃಷ್ಟಿಸಿದ್ದಾನೆ. ಲಾ ತಬ್ದೀಲ ಲಿ ಖಲ್ಕಿಲ್ಲಾಹ್ ಝಾಲಿಕ ದೀನುಲ್ ಕಯ್ಯಿಮ್, ಅತ್ಯಂತ ಸ್ಪಷ್ಟವಾದಂತಹ, ಅತ್ಯಂತ ತಳಹದಿ ಇರುವಂತಹ, ಬುನಾದಿ ಇರುವಂತಹ ದೀನ್ ಅದಾಗಿದೆ ಪವಿತ್ರವಾದ ಇಸ್ಲಾಂ ದೀನ್. ವಲಾಕಿನ್ನ ಅಕ್ಸರನ್ನಾಸಿ ಲಾ ಯಅಲಮೂನ್, ಜನರ ಪೈಕಿ ಹೆಚ್ಚಿನವರು ಇದನ್ನು ಮನಗಾಣುವುದಿಲ್ಲ, ಇದರ ಕಲಿಕೆಗೆ ನಿಲ್ಲುವುದಿಲ್ಲ, ಇದರ ಚಿಂತನೆಗೆ ನಿಲ್ಲುವುದಿಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಅದ್ದೀನುಲ್ ಕಯ್ಯಿಮ್ನಲ್ಲಿ ಇಸ್ತಿಕಾಮತ್ತಿನೊಂದಿಗೆ ಸ್ಪಷ್ಟವಾದ ದಾರಿಯಲ್ಲಿ ಕಲಿತು ಬೆಳೆದು ಈ ಸಮಾಜಕ್ಕೆ, ಈ ಜಗತ್ತಿಗೆ ನೀವು ಬೆಳಕಾಗಿರಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.